ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ ನನ್ನೆಲ್ಲ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ಈ ದಿನ ಮಾತೆ ಎನಿಬೆಸೆಂಟರ್ನ ನೆನೆದು ಪೂಜ್ಯ ಭಾವನೆಯಿಂದ ಅವರಿಗೆ ನಮಸ್ಕಾರಗಳನ್ನು ತಿಳಿಸುವಂತಹ ಪವಿತ್ರವಾದ ದಿನ ಪ್ರತಿಯೊಬ್ಬ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರಿಗೂ. ಮಾತೆ ಎನಿಬೆಸೆಂಟರೇ ಬರ್ಕೊಳ್ತಾರೆ, ಪ್ರತಿ ವರ್ಷ ನಾನು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಶಿಪ್ಪನ್ನು ರಿನ್ಯೂವಲ್ ಮಾಡ್ಕೊಳ್ಳೋವಾಗ I feel very gratitude towards Madam Blavatsky, who made me enter the society as I go on realizing the value of knowledge ಅಂತ ಹೇಳ್ತಾರೆ. ಅಂದರೆ ಜ್ಞಾನದ ಮಹತ್ವ ಎಷ್ಟು, ಜ್ಞಾನ ಅಂದರೆ ಏನು, ಆ ಜ್ಞಾನ ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಅದರ ಆಳ ಎಷ್ಟು ಅಂತ ನನ್ನ ಜೀವಿತಗಳಲ್ಲಿ ನಾನು ಅರಿತಾ ಇರಬೇಕಾದ್ರೆ ನನಗೆ ಅರ್ಥ ಆಗ್ತಾ ಇದೆ. ಆ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಶಿಪ್ಗೆ ನನಗೆ ಅವಕಾಶ ಮಾಡಿಕೊಟ್ಟ ಮೇಡಮ್ ಬ್ಲವಟ್ಸ್ಕಿ ಅವ್ರಿಗೆ ನಾನು ಎಷ್ಟು ಕೃತಜ್ಞಳಾಗಿ ಇರಬೇಕು. ಇದು ಭಾವನೆ. ನಾವು ಪ್ರತಿ ಸಲ ಒಂದು ಮೆಂಬರ್ಶಿಪ್ಪು ಒಂದು ರಸೀದಿ ತೊಗೊಳ್ಳೋವಂಥದ್ದು, ಅದಕ್ಕೊಂದಷ್ಟು ಪೇ ಮಾಡೋವಂಥದ್ದು ಆಯಿತು, ನಮ್ಮ ಜೀವನಗಳಲ್ಲಿ ಇದೂ ಒಂದು ಕೆಲಸ ಅಂತ ಅಂದ್ಕೊಳ್ಳೋದಕ್ಕಿಂತಲೂ ಗುರುಗಳು ನನಗೆ ಇಂಥ ಅವಕಾಶವನ್ನು ಕೊಟ್ಟಿದ್ದಾರೆ, ಇಂಥ ಪವಿತ್ರವಾದ ಸಂಸ್ಥೆಯಲ್ಲಿ ನನ್ನನ್ನು ಮೆಂಬರ್ ಮಾಡಿಕೊಂಡಿದ್ದಾರೆ, ನನ್ನ ಜ್ಞಾನಾರ್ಜನೆಗೆ ಬೇಕಾಗಿರುವಂಥ ಎಲ್ಲ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಹಿ ಜ್ಞಾನೇನ ಸದೃಶಂ. ನಾನು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು, ಆದರೆ ಜ್ಞಾನಕ್ಕೆ ಸಮವಾಗಿರುವಂಥದ್ದು ಯಾವುದೂ ಇಲ್ವಲ್ಲ. ಅಂಥ ಜ್ಞಾನವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಸಂಸ್ಥೆಗೆ ನಾನು ಎಷ್ಟೆಲ್ಲ ಕೃತಜ್ಞತೆ ಹೇಳಿದ್ರೂ ಕೂಡ ಸಾಲದು. ಮಾತೆ ಎನಿಬೆಸೆಂಟರ ಮಾತು. ಹಾಗೆ ನಾವು ಬೆಳಗ್ಗೆ ಪ್ರಸ್ತಾವನೆಯಲ್ಲಿ ಹೇಳಿಕೊಂಡ ರೀತಿಯಲ್ಲಿ ಮಾತೆ ಎನಿಬೆಸೆಂಟರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಒಂದು ಉಗಾದಿ ಹಬ್ಬವಾಗಿ ಆಚರಣೆಯನ್ನು ಮಾಡಿಕೊಳ್ತೀವಿ. ನಮ್ಮ ಮಾತೆಯ ಬಗ್ಗೆ ಹೇಳಬೇಕಾದ್ರೆ ಅವರು ಭಕ್ತಿ, ಜ್ಞಾನ ಹಾಗೂ ಕರ್ಮ 3 ಯೋಗಗಳ ಸಮ್ಮಿಲನ. ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ. ಗುರುವು ಸತ್ಯವನ್ನು ಹೊಂದಿದ್ದಾರೆ ಎಂದು ನಾವು ನಂಬಿದ ನಂತರ ಅವರಲ್ಲಿ ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ. ಗುರುಗಳು ಸತ್ಯವನ್ನು ಹೊಂದಿದ್ದಾರೆ, ಇದು ಜ್ಞಾನ. ಇದು ನಮಗೆ ಅರಿತ ಮೇಲೆ, ನಮ್ಗೆ ಆ ವಿಚಾರ ತಿಳಿದ ಮೇಲೆ ಹೇಗಿರಬೇಕು? ನಾವು ಭಕ್ತಿಯಿಂದ ಇರಬೇಕು. ಆ ಭಕ್ತಿ ಹೇಗಿರಬೇಕು? ಆ ಭಕ್ತಿ ಕ್ರಿಯಾತ್ಮಕವಾಗಬೇಕು. ಭಕ್ತಿ ಇದೆ ಅಂತ ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಇರೋವಂಥದ್ದು ಅದು ಕ್ರಿಯಾತ್ಮಕ ಭಕ್ತಿ ಅನ್ನಿಸ್ಕೊಳ್ಳೋದಿಲ್ಲ. ಯಾವ ಗುರು ಆಗಲಿ ಯಾವ ದೇವರಾಗಲಿ ನಮ್ಮನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಯಾವಾಗಲೂ ಕೂಡ ಕ್ರಿಯಾತ್ಮಕವಾಗಬೇಕು. ಹೇಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಮೋರ್ ಹೋಲಿಯರ್ ದ್ಯಾನ್ ದ ಪ್ರೇಯಿಂಗ್ ಲಿಪ್ಸ್. ನಿನ್ನ ಪಕ್ಕದಲ್ಲಿ ಯಾರೋ ಕಷ್ಟಪಡ್ತಾ ಇರಬೇಕಾದ್ರೆ, ಯಾರಿಗೋ ಏನೋ ತೊಂದರೆ ಇರಬೇಕಾದ್ರೆ, ಇನ್ಯಾರಿಗೋ ಸಹಾಯದ ಅವಶ್ಯಕತೆ ಇರಬೇಕಾದ್ರೆ ನೀನು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದರೆ ಯಾವ ಭಗವಂತನೂ ಒಪ್ಪೋದಿಲ್ಲ. ನಿನ್ನ ಭಕ್ತಿಯ ಪರಾಕಾಷ್ಠತೆ ಎಲ್ಲಿ ಸಿಕ್ಕುತ್ತೆ ನಿನಗೆ, ಎಲ್ಲಿ ಆ ತೃಪ್ತಿ ಸಿಕ್ಕುತ್ತೆ, ಎಲ್ಲಿ ಆ ಆನಂದ ಸಿಗುತ್ತೆ ಅಂದರೆ ಆ ಭಕ್ತಿ ಕ್ರಿಯಾತ್ಮಕವಾಗಿ ಅದು ಆ ಭಗವಂತನ ಮಕ್ಕಳಿಗೆಲ್ಲ ಸೇವಾ ರೂಪದಲ್ಲಿ ಹರಿದಾಗ ಮಾತ್ರನೇ ಆ ಭಕ್ತಿಗೆ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ
ಅನಿ ಬೆಸೆಂಟರ ಜೀವನದಲ್ಲಿ ನಾವು ಈ ಮೂರರ ಸಮ್ಮಿಳನವನ್ನು ನೋಡ್ತೀವಿ. ಜ್ಞಾನ, ಭಕ್ತಿ ಹಾಗೂ ಕ್ರಿಯಾತ್ಮಕ ಯೋಗ, ಅಂದರೆ ಕ್ರಿಯಾಯೋಗ ಅಥವಾ ಕ್ರಿಯಾಶೀಲತೆ. ಈ ಮೂರನ್ನು ನಾವು ಅವರ ಜೀವನದಲ್ಲಿ ನೋಡಿದಾಗ, ಅಂದರೆ ನಾವು ಹಂತ ಹಂತವಾಗಿ ಅವರ ಬಾಲ್ಯ ಜೀವನದಿಂದ ನಾವು ನೋಡ್ತಾ ಹೋದಾಗ, ಅನಿ ಬೆಸೆಂಟರು ನಾವೀಗಾಗಲೇ ನೋಡಿದ ಹಾಗೆ ಅಕ್ಟೋಬರ್ 1ನೇ ತಾರೀಕು 1847 ಹೇಗೆ ಕೋಇನ್ಸಿಡೆನ್ಸ್ ಅನ್ಬೋದಾ ಅಥವಾ ಕಾರಣ ಪುರುಷರು ಅದೇ ರೀತಿಯಲ್ಲಿ ಜನ್ಮನ ತಾಳ್ತಾರೆ ಅಂತ ಹೇಳ್ಬೋದಾ ನೋಡಿದಾಗ, ಕರೆಕ್ಟಾಗಿ 100 ವರ್ಷಕ್ಕೆ ನಮಗೆ ಸ್ವತಂತ್ರ ಸಿಕ್ತು. 1847 ಅನಿ ಬೆಸೆಂಟರು ಜನ್ಮ ತಾಳಿದ್ರು. 1947 ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು. ಇಡೀ ಅನಿ ಬೆಸೆಂಟರು ಥಿಯಾಸಫಿಗೆ ಎಂಟರ್ ಆದ ಮೇಲೆ, ಭಾರತಕ್ಕೆ ಬಂದ ಮೇಲೆ ಅವ್ರಿಗೆಲ್ಲ ಅರ್ಥ ಆಗಿದ್ದು ಒಂದೇ, ಏನದು ಅಂದರೆ ಇಂಡಿಯಾ ಈಸ್ ದ ಸ್ಪಿರಿಚುವಲ್ ಸೆಂಟರ್. ವಿತ್ ದ ಡೆತ್ ಆಫ್ ಸ್ಪಿರಿಚುಯಾಲಿಟಿ ಇನ್ ಇಂಡಿಯಾ ದೇರ್ ವಿಲ್ ಬಿ ಎ ಡೂಮ್ಸ್ಡೇ ಫಾರ್ ದ ಹೋಲ್ ವರ್ಲ್ಡ್. ಆಧ್ಯಾತ್ಮಿಕ ಕೇಂದ್ರವಾದ ಭಾರತದಲ್ಲೇ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅದರ ಪ್ರಾಣವನ್ನು ಕಳ್ಕೊಳ್ತು ಅಂತ ಹೇಳಿದ್ರೆ, ಇನ್ನು ಇಡೀ ವಿಶ್ವದಲ್ಲಿ ನಾವೆಲ್ಲೂ ಕೂಡ ಆಧ್ಯಾತ್ಮಿಕತೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕತೆ ಉಳಿಬೇಕು. ಆಧ್ಯಾತ್ಮಿಕತೆ ಉಳಿಬೇಕು ಅಂದರೆ ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂದರೆ ಭಾರತಕ್ಕೆ ಸ್ವತಂತ್ರ ಬರಬೇಕು. ಇಲ್ಲಿಂದ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಹರಡಬೇಕು. ಆಗ ಮಾತ್ರವೇ ವಿಶ್ವಶಾಂತಿಗೆ ಸಾಧ್ಯ. ನೋಡಿದ, ವಿಶ್ವಶಾಂತಿ ಸಿಗುವಂಥದ್ದು ಎಲ್ಲಿ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಮಾತ್ರ. ಮಾತೆ ಅನಿ ಬೆಸೆಂಟರ ಪ್ರಕಾರ ಯಾವುದು ಆಧ್ಯಾತ್ಮಿಕತೆ? ಎಲ್ಲಿಯವರೆಗೂ ಮನುಷ್ಯನಲ್ಲಿ ಈ ಭಿನ್ನತೆ ಇರುತ್ತೋ, ಅವನು ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತಾನೋ, ಅವರು ಬೇರೆ ಇವರು ಬೇರೆ, ನಮ್ಮ ದೇಶ ಬೇರೆ ಅವ್ರ ದೇಶ ಬೇರೆ, ಅವ್ರ ರಾಜ್ಯ ಬೇರೆ ಇವ್ರ ರಾಜ್ಯ ಬೇರೆ, ಎಲ್ಲ ರೀತಿಯಲ್ಲೂ ನಾವು ಎಲ್ಲಿವರೆಗೂ ಭಿನ್ನತೆಯನ್ನು ನೋಡ್ತಾ ಬರ್ತೀವೋ ಅಲ್ಲಿಯವರೆಗೂ ಕೂಡ ನಾವು ಆಧ್ಯಾತ್ಮಿಕತೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆ ಅಂದರೆ ಏನು ಅಂದರೆ ಏಕತ್ವಮನುಪಶ್ಯತಃ. ಅಲ್ಲಿ ಇರೋವಂಥದ್ದು ವಿಭಿನ್ನತೆಗಳು ಅಲ್ಲ, ಬೇರೆ ಬೇರೆ ಅಲ್ಲ, ಎಲ್ಲೂ ವ್ಯತ್ಯಾಸಗಳು ಇಲ್ಲ, ಎಲ್ಲರಲ್ಲೂ ಇರುವಂಥ ಆತ್ಮ ಚೈತನ್ಯ ಒಂದೇ. ಮೂಲ ಚೈತನ್ಯದಿಂದ ಬಂದಂಥ ಕಿಡಿಗಳೆಲ್ಲ ಒಂದೇ ಅನ್ನೋವಂಥದ್ದು ನಮಗೆ ಎಂದು ಅರ್ಥವಾಗುತ್ತದೋ ಆಗ ಮಾತ್ರ ನಮ್ಮ ಜೀವನಗಳು ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಆಗ ವಿಶ್ವ ಕುಟುಂಬ, ವಸುಧೈಕ ಕುಟುಂಬ, ಅಲ್ಲಿ ಯಾರೂ ಕೂಡ ಶತ್ರುಗಳಿಲ್ಲ, ಎಲ್ಲೂ ಕೂಡ ಅಶಾಂತಿಯ ವಾತಾವರಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಮಟ್ಟಕ್ಕೆ ತಗೊಂಡು ಹೋಗಬೇಕು ಭಾರತದ ಆಧ್ಯಾತ್ಮಿಕತೆ ಅನ್ನುವಂಥ ಉದ್ದೇಶದಲ್ಲಿ ಅನಿ ಬೆಸೆಂಟರು 26 ವರ್ಷಗಳಲ್ಲಿ ಮನೆ ಬಿಟ್ಟು ಬರ್ತಾರೆ. ಅವರ ಇಡೀ ಜೀವನ ನಡೆದಿದ್ದು 86 ವರ್ಷದವರೆಗೂ. ಆ 86 ವರ್ಷದಲ್ಲಿ ಸಂಪೂರ್ಣ 40 ವರ್ಷಗಳ ಕಾಲ ಭಾರತಕ್ಕೋಸ್ಕರನೇ, ಭಾರತದ ಆಧ್ಯಾತ್ಮಿಕತೆಗೋಸ್ಕರನೇ ಅವರು ದುಡಿತಾರೆ. ಅಂದರೆ ಅವರಲ್ಲಿ ಭಾರತದ ಮೇಲೆ ಇದ್ದಂತಹ ಭಕ್ತಿ ಹಾಗೂ ಕರ್ತವ್ಯ ಭಾವ ಎಷ್ಟರ ಮಟ್ಟಿಗೆ ಇತ್ತು. ಕಾರಣ ವಿಶ್ವಶಾಂತಿ ಸಿಗುವಂಥದ್ದು ಆಧ್ಯಾತ್ಮಿಕತೆಯಲ್ಲಿ ಮಾತ್ರ. ಆಧ್ಯಾತ್ಮಿಕತೆಯ ಕೇಂದ್ರ ಭಾರತದಲ್ಲಿ ಮಾತ್ರ ಅನ್ನೋದನ್ನು ಸಂಪೂರ್ಣವಾಗಿ ಅರಿತಿದ್ದರು ಮಾತೆ ಅನಿ ಬೆಸೆಂಟರು. ಅವರ ಬಾಲ್ಯ ಜೀವನಕ್ಕೆ ಅಂತ ನಾವು ಬಂದಾಗ ಅವರು ವಿಲಿಯಂ ಪೇಜ್ವುಡ್ ಅಂಡ್ ಎಮಿಲಿ ವುಡ್ ಅನ್ನೋವಂಥ ದಂಪತಿಗಳಿಗೆ ಒಂದು ಪುಟ್ಟ ಮಗುವಾಗಿ ಜನಿಸ್ತಾರೆ. ಆಕೆಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ. ಸಾಧಾರಣವಾದ ಕುಟುಂಬ, ಅಂತ ಶ್ರೀಮಂತರೂ ಅಲ್ಲ, ಹಾಗೆ ಅಂತ ಬಡವರೂ ಅಲ್ಲ, ಸಾಧಾರಣವಾದ ಕುಟುಂಬ, ನೆಮ್ಮದಿಯಿಂದ ಜೀವನ ಸಾಗ್ತಾ ಇದ್ದಿದ್ದ ಕುಟುಂಬ. ಆದರೆ ಆ ನೆಮ್ಮದಿ ಇದ್ದಕ್ಕಿದ್ದಂಗೆ ಅಲುಗಾಡಿತು. ಕಾರಣ ಏನು ಅಂದರೆ ಬ್ರೆಡ್ ವಿನ್ನ, ಯಾರು ಈ ಜೀವನವನ್ನು ಅಥವಾ ಸಂಸಾರವನ್ನು ಸರಾಗವಾಗಿ ಸಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೋ ಆ ಮನೆ ಯಜಮಾನ ವಿಲಿಯಂ ಪೇಜ್ವುಡ್ ಅವ್ರು ಇದ್ದಕ್ಕಿದ್ದಂಗೆ ತೀರ್ಕೊಳ್ತಾರೆ, ಅಂದರೆ ಸತ್ತು ಹೋಗ್ತಾರೆ. ತಕ್ಷಣ ಮನೆ ಬೀದಿಗೆ ಬಿತ್ತು. ಅಂದರೆ ಈಗ ತಾಯಿ, ಮಗಳು, ಇನ್ನು ಇಬ್ಬರು ಗಂಡು ಮಕ್ಕಳು. ತುಂಬ ತೊಂದರೆ ಆಯಿತು.
ತಾಯಿಗೆ ಇದು ಅಗಾಧ ಆಯಿತು. ಆಕೆ ತಡೆಯೋಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಒಂದು ದುಃಖದ ಮಡಿಲಲ್ಲಿ ಬಿದ್ದು ಹೋದರು. ಇನ್ನು ಚೇತರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಆ ಮನೆಯಲ್ಲಿ ಸಣ್ಣ ಮಗು ಇದ್ದವನು, 3ನೇ ಮಗು ಅಂದರೆ ಅನಿ ಅವರ ತಮ್ಮ, ಅವನು ತೀರ್ಹೋದ. ಅದಾದ ಮೇಲೆ ಇಡೀ ಕುಟುಂಬ ಕಷ್ಟದಲ್ಲಿ ಮುಳುಗೋಯ್ತು. ಏನು ತೋಚದೇ ಇರುವಂಥ ಪರಿಸ್ಥಿತಿ. ತಾಯಿ ಆ ಮಕ್ಕಳನ್ನ ಸಾಕಬೇಕು, 2 ಮಕ್ಕಳನ್ನ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ಏನೆಲ್ಲ ಕಷ್ಟಪಡ್ತಾರೆ, ಬೇರೆ ಮನೆಗಳಲ್ಲಿ ಕೆಲಸ ಮಾಡ್ತಾಳೆ, ದುಡಿತಾಳೆ. ಈಗಷ್ಟೇ ನಾವು ಕೇಳಿಸ್ಕೊಂಡ್ವಿ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್, ಅದು ಮೊದಲಿಂದಲೂ ತಾಯಿಯಿಂದ ಆನಿ ಕಲ್ತ್ಕೊಂಡು ಬರ್ತಾಳೆ. ಅವಳು ಹೇಳ್ತಾಳೆ, ಯಾವತ್ತಿಗೂ ಸಾಲ ಮಾಡೋದಾಗಲಿ, ಇನ್ನೊಬ್ಬನ ಕೈ ಇಟ್ಟು ಬೇಡೋದಾಗಲಿ ಯಾವತ್ತೂ ಇಲ್ಲ. ಹಸಿವಿಂದ ಗೌರವದಿಂದ ಹಸಿವಿಂದ ಜೀವನ ಮಾಡಿದ್ದೇವೆ ಹೊರತಾಗಿ ನಮಗೆ ಹಸಿವಿದೆ, ಇನ್ನು ನಮಗೇನಾದರೂ ಸಹಾಯನ ಕೊಡಿ ಅಂತ ಯಾವತ್ತೂ ನಾವು ಯಾರನ್ನೂ ಕೇಳಿಲ್ಲ. ನಮ್ಮ ತಾಯಿ ನನಗೆ ಆ ಪಾಠವನ್ನು ಕಲಿಸಿಕೊಟ್ಲು. ಅದು ಸ್ವಾಭಿಮಾನ. ಅರೆ ದುರಭಿಮಾನ ಎಂದಿಗೂ ಸಲ್ಲದು. ಸೆಲ್ಫ್ ರೆಸ್ಪೆಕ್ಟ್, ಈಗೋ ಅಂತ ಕರಿತೀವಿ. ಈಗೋ ಯಾವತ್ತಿಗೂ ಯಾವ ಮನುಷ್ಯನನ್ನು ಉದ್ಧಾರ ಮಾಡೋದಕ್ಕೆ ಬಿಡೋದಿಲ್ಲ. ಆ ಈಗೋ ಅವನನ್ನು ಇನ್ನೊಬ್ಬ ವ್ಯಕ್ತಿಯ ಜೊತೆ ದೊಡ್ಡ ಗೋಡೆಯನ್ನು ಕಟ್ಟಿಬಿಡುತ್ತೆ. ನಾನು ಬೇರೆ ಅವನು ಬೇರೆ, ಎಲ್ಲದರಲ್ಲೂ ನಾನೇ ದೊಡ್ಡವನು, ಇನ್ನೊಬ್ಬರೆಲ್ಲರೂ ಕೂಡ ಕಡಿಮೆ ಅಂತ. ವಿ ಶುಡ್ ನೆವರ್ ಎಂಟರ್ಟೈನ್ ಈಗೋ ಅನ್ನುವಂಥದ್ದು ದುರಭಿಮಾನ. ಅರೆ ಸ್ವಾಭಿಮಾನ ಅಂದರೆ ಈ ಕೆಲಸ ಬೇಡ, ಇದು ತಪ್ಪು ಅಂದಮೇಲೆ ಬೇಕಿಲ್ಲ ಅನ್ನೋದು ಇನ್ನೊಂದು. ಆ ಸ್ವಾಭಿಮಾನ ಇನ್ನೊಂದು ಸಹಾಯ ಮಾಡುತ್ತೆ. ಏನದು ಅಂದರೆ, ನಾನು ತಪ್ಪು ಮಾಡ್ಬೋದಾ? ಇಲ್ಲ, ನಾನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್. ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇದೆಯೋ, ಸೆಲ್ಫ್ ರೆಸ್ಪೆಕ್ಟ್ ಇದೆಯೋ, ಅವನು ಇಡೀ ಜೀವನದಲ್ಲಿ ತಪ್ಪು ಮಾಡಲ್ಲ. ಯಾವುದೇ ಉದ್ಯೋಗ ಆಗಲಿ, ಯಾವುದೇ ಕೆಲಸ ಆಗಲಿ, ಮಹಾತ್ಮ ಗಾಂಧಿ ಹೇಳ್ತಾರೆ ಡಿಗ್ನಿಟಿ ಆಫ್ ಲೇಬರ್ ಅಂತ. ಡಿಗ್ನಿಟಿ ಆಫ್ ಲೇಬರ್ ಅಂದರೆ, ನೀನು ಕೂಲಿ ಕೆಲಸ ಮಾಡು, ಪ್ರೊಫೆಸರ್ ಕೆಲಸ ಮಾಡು, ಒಂದು ದೇಶದ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡು, ನಿನ್ನ ಕೆಲಸ ನಿನಗೆ ಹೆಚ್ಚು. ದಟ್ ಈಸ್ ಡಿಗ್ನಿಟಿ ಆಫ್ ಲೇಬರ್. ನನ್ನ ಕೆಲಸವನ್ನು ನಾನು ಶುದ್ಧಿಯಾಗಿ ಮಾಡ್ತೀನಿ, ನನ್ನ ಕೈಲಿ ಏನು ಕೆಲಸ ಇದೆಯೋ ಅದನ್ನು ಮನಸ್ಫೂರ್ತಿಯಾಗಿ ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ. ಯಾವ ಕೆಲಸ ಕೂಡ ಚಿಕ್ಕದೂ ಅಲ್ಲ, ದೊಡ್ಡದೂ ಅಲ್ಲ. ನಾವಿನ್ನು ಬುದ್ಧ ಭಗವಾನರ ಜೀವನದಲ್ಲಿ ನೋಡಬೇಕಾದ್ರೆ, ಅವ್ರ ಜೀವನದಲ್ಲಿ ದೊಡ್ಡವರೆಲ್ಲ ಬುದ್ಧ ಭಗವಾನ ನೋಡೋದಕ್ಕೆ, ಅವ್ರ ದರ್ಶನ ಪಡೆಯೋದಕ್ಕೆ ಬರ್ತಾ ಇರ್ತಾರೆ. ಅದೇ ಹಳ್ಳಿಯಲ್ಲಿ ಒಬ್ಬ ಸುನೀತಾ ಅನ್ನೋಂಥ ಒಬ್ಬ ವ್ಯಕ್ತಿ, ಅವನ ಕೆಲಸ ಏನು ಅಂದರೆ ಆ ರೋಡಲ್ಲಿ ಕಸ ಗುಡಿಸೋವಂಥದ್ದು. ಜನ ಎಲ್ಲ ಬುದ್ಧರನ್ನು ನೋಡೋಕೆ ಹೋಗ್ತಾ ಇರ್ತಾರೆ, ಇವನು ಮಾತ್ರ ಪೊರ್ಕೆ ತೊಗೊಂಡು ಕಸ ಗುಡಿಸ್ತಾ ಇರ್ತಾನೆ. ಜನ ಹೋಗ್ತಾ ಇದ್ರೆ ಬುದ್ಧರ ದರ್ಶನಕ್ಕೆ ಅಂತ ಇವನು ಯೋಚನೆ ಮಾಡೋದು ದಿನ ಏನಂತ, ಪುಣ್ಯಾತ್ಮರು ಬಿಡುವಾಗಿದ್ದಾರೆ, ಬುದ್ಧನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಬಿಡುವಿಲ್ಲ, ನಾನು ಕಸ ಗುಡಿಸೋವಂಥ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ. ಸರಿ, ಅವನ ಕೆಲಸ ಕೈ ತುಂಬ ಕೆಲಸ ಇದೆ, ಪ್ರಾಮಾಣಿಕವಾಗಿ ಯಾವತ್ತೂ ನನ್ನ ಕೆಲಸ ಬೇಜಾರು ಅಂದ್ಕೊಳ್ಳಿಲ್ಲ, ಈ ಕೆಲಸ ಕಡಿಮೆ ಅಂತ ಅಂದ್ಕೊಳ್ಳಿಲ್ಲ, ಬೀದಿ ಗುಡಿಸ್ತಾನೇ ಇದ್ದ. ಇದ್ದಕ್ಕಿಂತಾಗೆ ಒಂದು ಸಲ ತಲೆ ಎತ್ತಿ ನೋಡ್ತಾನೆ, ಬುದ್ಧ ಭಗವಾನರೇ ಅವನ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಹೆಚ್ಚು? ನಾವು ಬುದ್ಧ ಭಗವಾನರ ದರ್ಶನಕ್ಕೆ ಹೋಗುವಂಥದ್ದು ಹೆಚ್ಚ, ಬುದ್ಧ ಭಗವಾನರೇ ನಮ್ಮನ್ನು ಹುಡುಕೊಂಡು ಬರುವಂಥದ್ದು ಹೆಚ್ಚ? ದಿಸ್ ಈಸ್ ಡಿಗ್ನಿಟಿ ಆಫ್ ಲೇಬರ್. ಅಂದರೆ ಏನು? ನಮ್ಮ ಕೈಲಿರುವಂತಹ ಕೆಲಸ, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರು ತೊಂದರೆ ಮಾಡಬಾರ್ದು, ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುವಂಥ ಕೆಲಸನ ನಾವು ಮಾಡಬಾರ್ದು. ನನ್ನ ಕೆಲಸ, ನನ್ನ ಕೈಯಲ್ಲಿರುವಂಥ ಕೆಲಸ ನಾನು ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ. ದಿಸ್ ಈಸ್ ಡಿಗ್ನಿಟಿ ಆಫ್ ಲೇಬರ್. ಅವನ ಆ ಕೆಲಸವನ್ನು ಪರಿಪೂರ್ಣ ಶ್ರದ್ಧೆಯಿಂದ ಮಾಡಿದ ಕಾರಣ ಇವನು ಬುದ್ಧ ಭಗವಾನ ನೋಡೋಕ್ಕೆ ಹೋಗಲಿಲ್ಲ, ಬುದ್ಧ ಭಗವಾನರೇ ಇವನನ್ನು ನೋಡೋದಕ್ಕೆ ಬಂದರು. ಇದು ಪುಟ್ಟ ಮಗು ಇದ್ದಾಗಲಿಂದಲೂ ಆ್ಯನಿಗೆ ಅಭ್ಯಾಸ ಮಾಡಿಸಿದ್ರು ತಾಯಿ. ಮಗು, ನಮ್ಮ ಕಷ್ಟ ನಮ್ಮದು, ಸ್ವಾಭಿಮಾನದಿಂದ ಜೀವನನ ಮಾಡೋಣ, ಇನ್ನೊಬ್ಬರ ಹತ್ರ ಕೈ ಚಾಚೋದು ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋಣ, ಆ ಕೆಲಸದಿಂದ ನಮಗೇನು ಸಿಗುತ್ತೋ ಅದನ್ನು ತಗೊಳ್ಳೋಣ. ಎಷ್ಟು ಮಟ್ಟಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಎಷ್ಟು ಮಟ್ಟಿಗೆ ನಮ್ಮ ಕೈಲಿ ಸಾಧ್ಯ ಆದರೆ ಅಷ್ಟು ಮಟ್ಟಿಗೆ ನಾವು ನೆಮ್ಮದಿಯಿಂದ ಜೀವನ ಮಾಡೋಣ ಅಂತ ಪುಟ್ಟ ಮಗು ಇದ್ದಾಗಿಂದಲೂ ಕೂಡ ಆ್ಯನಿಗೆ ಅಭ್ಯಾಸ ಮಾಡಿಸ್ತಾ ಬಂದರು. ಪಾಪ ಎಷ್ಟೋ ದಿನಗಳು, ಇವತ್ತು ಆ್ಯನಿ ಬೆಸೆಂಟ್ ಅಂತೀವಿ, ಇವತ್ತು ಸಾಮ್ರಾಜ್ಯದ ರಾಣಿ, ಆಧ್ಯಾತ್ಮಿಕ ಸಾಮ್ರಾಜ್ಯದ ರಾಣಿ ಅಂತ ಹೇಳ್ತೀವಿ, ನಾವೆಲ್ಲರೂ ಕೈ ಮುಗಿತೀವಿ. ಆ ದಿನಗಳಲ್ಲಿ ಹಸುವಿಂದ ನರಳಿ ಮಲಗಿರುವಂಥ
ಹಗಲುಗಳು ರಾತ್ರಿಗಳು ಎಷ್ಟೋ. ಅದಕ್ಕಾಗಿ ಮುಂದೆ ಅವರು ಹೇಳ್ತಾರೆ, ಯಾವುದೇ ಪದ ನನ್ನ ಕಿವಿಯಲ್ಲಿ ಬಿದ್ದರೂ ನಾನು ಕೇಳಿಸ್ಕೊಳ್ತೀನೇನೋ, ಆದರೆ ಯಾವ ವ್ಯಕ್ತಿನಾದರೂ ಹಸಿವು ಅಂತ ಹೇಳಿದ್ರೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಕಾರಣ ನನಗೆ ಗೊತ್ತಿದೆ ಹಸಿವು ಅಂದರೆ ಏನು, ಹಸಿವಿನ ನೋವು ಅಂದರೆ ಏನು ಅನ್ನೋಂಥದ್ದು ನನಗೆ ಗೊತ್ತಿದೆ. ಆ ಪದನ ನಾನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ನನ್ನ ಕೈಯಿಂದ ಎಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯನೋ ಆ ಸಹಾಯನ ನಾನು ಮಾಡೋದಕ್ಕೆ ಓಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕಾಗಿ ಕಷ್ಟ ಬರುತ್ತೆ ಈಗ ನಮ್ಗೆ ಅರ್ಥ ಆಗುತ್ತಲ್ಲ. ಯಾತಕ್ಕಾಗಿ ಕಷ್ಟ ಬರುತ್ತೆ? ಮುಂದೆ ಒಂದು ದಿನ ಹಸಿವನ್ನು ನೀಗಿಸುವಂಥ ಮಹಾತಾಯಿಯಾಗಿ ಬೆಳಿಬೇಕಾದ್ರೆ ನನಗೆ ಈಗ ಅರ್ಥ ಆಗಬೇಕು ಹಸಿವಿನ ಕಷ್ಟ ಏನು ಅಂತ. ಈಗ ಹಸಿವಿನ ಕಷ್ಟ ಏನು ಅಂತ ಅರ್ಥ ಆಗಿದ್ದಕ್ಕೆ ಮುಂದಿನ ಜೀವನಗಳಲ್ಲಿ ಆಕೆ ಹಸಿವು ಅಂತ ಯಾರಾದರೂ ಹೇಳಿದ್ದಾರೆ ಅಂದರೆ ಫಸ್ಟ್ ಓಡ್ ಹೋಗಿ ಅವರ ಹಸಿವನ್ನು ನೀಗಿಸುವಂಥ ಕೆಲಸನ ಮಾಡ್ತಾಯಿದ್ರು. ಹೀಗೆ ನಾವು ಇಡೀ ಆ್ಯನಿ ಜೀವನನ ನೋಡ್ತಾ ಬಂದರೆ ಆ ಗುರುಗಳು ಅವರನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡೋದರಲ್ಲಿ ಅವರು ಮಾಡಿದ ಕೆಲಸ ಏನು ಅಂದರೆ ಆ್ಯನಿ ಜೀವನದ ತುಂಬ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಯಾತಕ್ಕಾಗಿ ಕಷ್ಟ ಬರುತ್ತೆ ಅಂದರೆ ಕಷ್ಟ ಬರುವಂಥದ್ದು ಇನ್ನೊಬ್ಬರ ಕಷ್ಟದಲ್ಲಿ ನಾವು ಸ್ಪಂದಿಸಬೇಕು ಅಂತ, ನಾವು ಕಷ್ಟದಲ್ಲಿ ಮುಳುಗೋಗ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಅಲ್ಲ. ಮೀನಿಂಗ್ ಆಫ್ ಸಾರೋ, ದುಃಖದ ಅರ್ಥ, ದುಃಖ ಅಲ್ಲ ನಾವು ಅನುಭವಿಸ್ತಾ ಮುಳುಗೋಗ್ಬೇಕಾಗಿರೋಂಥದ್ದು. ಈ ದುಃಖ ಯಾತಕ್ಕಾಗಿ ಬಂತು, ಈ ಕಷ್ಟ ಯಾತಕ್ಕಾಗಿ ಬಂತು, ಈ ದುಃಖದಿಂದ ಈ ಕಷ್ಟದಿಂದ ನಾನು ಕಲಿಬೇಕಾಗಿರುವಂಥ ಪಾಠ ಏನು? ಈ ಪಾಠವನ್ನು ಕಲಿಯೋದಕ್ಕಾಗಿ ಕಷ್ಟಗಳು ಬರೋವಂಥದ್ದು. ಹಾಗೆಯೇ ಆ್ಯನಿ ಅಣ್ಣ ಹಾಗೂ ತಂಗಿ ಇಬ್ಬರು ಇರ್ತಾರೆ. ತಾಯಿ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಾಳೆ. ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗುವಂಥದ್ದು, ಅವಳ ಕೈಲಾದ ಕೆಲಸಗಳನ್ನು ಮಾಡೋವಂಥದ್ದು. ಈ ರೀತಿ ಮಾಡೋದ್ರಲ್ಲಿ ತಾಯಿಗೆ ಸದಾ ಒಂದು ನೆನಪು ಏನದು ಅಂದರೆ ಆ ತಂದೆಗೆ ಅಂದರೆ ವಿಲಿಯಂ ಪೇಜ್ವುಡ್ಗೆ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ. ಈಗ ಗಂಡ ತೀರೋಗಿರೋ ಕಾರಣ ಈಕೆಗೆ ಎಮಿಲಿಗೆ ಅಂದರೆ ಆ್ಯನಿ ತಾಯಿಗೆ ಅವ್ರಿಗೆ ತುಂಬ ಆಸೆ ಇತ್ತಲ್ಲ, ಮಗನನ್ನು ಓದಿಸ್ಬೇಕು ಅಂತ. ನಾನು ಓದಿಸ್ತೀನಿ ಮಗನನ್ನು ಅಂತ ಇನ್ನಷ್ಟು ಕಷ್ಟಪಡ್ತಾಳೆ ಮಗನ ಓದಿಗಾಗಿ. ಆದರೆ ಮನೆ ಪರಿಸ್ಥಿತಿಯಲ್ಲಿ ಇಬ್ಬರೂ ಮಕ್ಕಳನ್ನು ಓದಿಸೋದಕ್ಕೆ ತಾಯಿ ಕೈಯಲ್ಲಿ ಆಗಲ್ಲ. ಇನ್ನು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆಗ ಓದಿನ ಕಡೆ ಗಮನ ಯಾರೂ ಕೊಡ್ತಾ ಇರಲಿಲ್ಲ. ಆ ಎರಡು ರೀತಿಯಲ್ಲಿ ಅಂದರೆ ಮನೆಯಲ್ಲಿ ಹಣದ ಕೊರತೆ ಒಂದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಇಲ್ಲದೇ ಇರೋವಂಥ ವಿಚಾರ ಒಂದು, ಎರಡೂ ಸೇರಿ ಪಾಪ ಆ್ಯನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಹಾಗೆಯೇ ಆ್ಯನಿ ಬೆಳೆದು ನಿಂತ ಮೇಲೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಇಡೀ ಜೀವನವನ್ನು ಮುಡುಪಾಗಿಡ್ತಾರೆ. ಇಲ್ಲ, ಎಲ್ಲರಿಗೂ ವಿದ್ಯಾಭ್ಯಾಸ ಬೇಕು, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅನ್ನೋವಂಥ ಉದ್ದೇಶದಲ್ಲಿ ನೋಡಿದ್ರೆ ಓದೋದಕ್ಕೆ ಅನುಕೂಲ ಸಿಗದೇ ಇದ್ದಿದ್ದ ಆ್ಯನಿಗೆ ಓದಿನ ಮಹತ್ವ ಏನು, ಶಿಕ್ಷಣದ ಮಹತ್ವ ಏನು ಅನ್ನೋಂಥದ್ದು ಅರ್ಥ ಆಯಿತು. ಆದರೆ ಅಲ್ಲಿ ಇನ್ನೊಂದು ಅನುಕೂಲ ಸಿಕ್ಕುತ್ತೆ. ಏನದು ಅಂದರೆ ಆ ಆ್ಯನಿ ಅಣ್ಣನ ಕರ್ಕೊಂಡು ಒಬ್ಬ ಟೀಚರ್ ನಿನಗೆ ನಾನು ಪಾಠಗಳನ್ನು ಕಲಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಆಕೆ ತುಂಬ ಒಳ್ಳೆಯ ವ್ಯಕ್ತಿ, ಸಮಾಜ ಸೇವಕಿ, ಶ್ರೀಮಂತಳು. ಅವಳಿಗೆ ಈ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಅಂತ ಆಸೆ. ಆ ಸಂದರ್ಭದಲ್ಲಿ ಆಕೆ ಆ್ಯನಿನ ಕೂಡ ಗಮನಿಸ್ಬಿಟ್ಟು ಆ್ಯನಿಗೆ ತುಂಬ ಶ್ರದ್ಧೆ ಇದೆ ಓದಿನ ವಿಚಾರದಲ್ಲಿ, ಆ್ಯನಿನ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಅವಳಿಗೆ ಓದನ್ನು ಕಲಿಸ್ಕೊಡ್ಬೇಕು ಅನ್ನೋವಂಥ ಉದ್ದೇಶದಿಂದ ಆ್ಯನಿ ಹಾಗೂ ಅವರ ಅಣ್ಣ ಇಬ್ಬರನ್ನು ಕೂಡ ಆಕೆ ಕರ್ಕೊಂಡು ಹೋಗ್ತಾಳೆ. ಅವಳಲ್ಲಿ ಜೀವನ ಮಾಡೋ ಸಂದರ್ಭದಲ್ಲಿ ಆ್ಯನಿಗೆ ಇನ್ನಷ್ಟು ಒಳ್ಳೆಯ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಒಂದು, ದೇವರ ಮೇಲೆ ಭಕ್ತಿ, ಕ್ರೈಸ್ತನ ಮೇಲೆ ಅಪಾರವಾದ ಭಕ್ತಿ. ಆ ಭಕ್ತಿ ಸೇವಾ ರೂಪದಲ್ಲಿ ಹರಿಬೇಕು ಅನ್ನೋವಂಥ ಒಂದು ವಿಚಾರ. ಯಾವಾಗ ಸೇವೆ ಮಾಡಬೇಕು ಅಂದಾಗ ನಮ್ಮಲ್ಲಿ ತ್ಯಾಗ ಮನೋಭಾವನೆ ಬೆಳಿಬೇಕು ಅನ್ನೋವಂಥ ಒಂದು ವಿಚಾರ. ಮಕ್ಕಳಲ್ಲಿ ಆಕೆ ಆ ಟೀಚರು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಏನದು ಅಂತಂದರೆ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ದಿನ ನೀವ್ಯಾರೂ ಕೂಡ ತಿಂಡಿಯನ್ನು ತಿಂದಿರ ಇರಬೇಕು,
ಅವಾಗ ಏನಾಗುತ್ತೆ, ಇನ್ನೊಬ್ಬರ ಹಸಿವೇನು ಅನ್ನೋವಂಥದ್ದು ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ದಿನ ಯಾವುದಾದ್ರೂ ಒಂದನ್ನು ನೀವು ತ್ಯಾಗ ಮಾಡಬೇಕು. ಅಂದರೆ ಏನು, ಸಕ್ಕರೆನ ನೀವು ಒಂದು ದಿನ ಯಾರೂ ಕೂಡ ಉಪಯೋಗಿಸ್ಬಾರ್ದು. ಸಕ್ಕರೆನ ಉಪಯೋಗಿಸ್ದೇ ಇದ್ದಾಗ ಅದರಲ್ಲಿ ನಮಗೆ ಉಳಿಯುವಂಥ ಸಕ್ಕರೆ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಅದರಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಅಂದರೆ ನಂದೆಲ್ಲ ನಂದೇ ಅನ್ನೋವಂಥ ಮನೋಭಾವನೆಯನ್ನು ಬಿಟ್ಟು ನನ್ನಲ್ಲಿ ಏನಿದ್ರೂ ಕೂಡ ಅದು ಹಂಚೋದಕ್ಕಾಗಿ ನನ್ನ ಹತ್ರ ಬಂದಿದೆ. ಮೇನ್ ಐಡಿಯಾ ಆಫ್ ಅ ಥಿಯಾಸಫಿಸ್ಟ್, ಎವ್ರಿ ಟ್ಯಾಲೆಂಟ್ ಶುಡ್ ಗೋ ಟು ಅದರ್ಸ್. ನಿನ್ನಲ್ಲಿ ಏನಿದೆ, ಇವಾಗಲೇ ನಾವು ಅಂದ್ಕೊಂಡ್ವಲ್ಲ, ಯಾವುದು ಚಿಕ್ಕದು ಅಲ್ಲ, ಯಾವುದು ದೊಡ್ಡದು ಅಲ್ಲ. ನಿನ್ನಲ್ಲಿ ಹಣ ಇದೆಯಾ, ಆರೋಗ್ಯ ಇದೆಯಾ, ಧೈರ್ಯ ಇದೆಯಾ, ಒಳ್ಳೆ ಉದ್ಯೋಗ ಇದೆಯಾ, ಒಳ್ಳೆ ವಾಕ್ಚಾತುರ್ಯ ಇದೆಯಾ, ಇಲ್ಲ ಶಾರೀರಿಕವಾದ ಒಂದು ಶಕ್ತಿ ಇದೆಯಾ, ಇದು ಯಾವುದೂ ಕೂಡ ನಿನಗಾಗಿಯೇ ನಿನ್ನ ಹತ್ರ ಬಂದಿರೋ ಅಂಥದ್ದು ಅಲ್ಲ. ನಿನ್ನ ಹತ್ರ ಹಣ ಇರೋವಂಥದ್ದು ಯಾತಕ್ಕಾಗಿ, ಯಾರಿಗೆ ಹಣ ಇಲ್ಲದಿರ ಹಣದ ಕೊರತೆಯಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೋ ಅವರಿಗೆ ಹಣದ ರೀತಿಯಲ್ಲಿ ನೀನು ಕೆಲಸನ ಮಾಡೋದಕ್ಕೆ, ಅವರಿಗೆ ಒಂದು ಸೇವೆಯನ್ನು ಮಾಡೋದಕ್ಕೆ, ಸಹಾಯವನ್ನು ಮಾಡೋದಕ್ಕೆ. ಇಲ್ಲ ನಿನಗೆ ಆರೋಗ್ಯ ಇದೆಯಾ, ಆರೋಗ್ಯ ನಿನಗೆ ಇರೋವಂಥದ್ದು ನೀನಷ್ಟೇ ನಿನ್ನ ಆರೋಗ್ಯವನ್ನು ಎಂಜಾಯ್ ಮಾಡೋದಕ್ಕಾಗಿ ಅಲ್ಲ. ನಿನ್ನ ಆರೋಗ್ಯದಿಂದ ಯಾರೋ ಅನಾರೋಗ್ಯದಲ್ಲಿ ನರಳ್ತಾ ಇದ್ದಾರಾ ಅವರಿಗೆ ನಿನ್ನ ಕೈಲಾದಂಥ ಸಹಾಯನ ಮಾಡುವಂಥದ್ದು. ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆಯಾ ಅಥವಾ ಹಾಸ್ಪಿಟ್ಲಲ್ಲೇ ಅವ್ರು ನೋಡ್ಕೊಳ್ಳೋಂಥವ್ರು ಯಾರೂ ಇಲ್ವಾ, ಒಂದು ದಿನ ನಿನ್ನ ಸಮಯವನ್ನು ಅವರಿಗಾಗಿ ತ್ಯಾಗ ಮಾಡುವಂಥದ್ದು. ಅವ್ರಿಗೆ ಯಾರು ಅಲ್ಲಿ ಮಾತಾಡೋವಂಥವ್ರು ಯಾರೂ ಇಲ್ವಾ, ಅವರನ್ನು ನೀನು ಕರ್ಕೊಂಡು ಹೋಗುವಂಥದ್ದು, ಒಬ್ಬ ಡಾಕ್ಟರ್ನ ತೋರಿಸುವಂಥದ್ದು, ಅವ್ರಿಗೇನು ಸಹಾಯ ಬೇಕೋ ಅದನ್ನು ಮಾಡಿಕೊಡುವಂಥದ್ದು. ನಿನಗೆ ಧೈರ್ಯ ಇದೆಯಾ, ಆ ಧೈರ್ಯ ನೀನೊಬ್ಬನೇ ಧೈರ್ಯವಾಗಿ ಜೀವನ ಮಾಡೋದಕ್ಕಲ್ಲ. ಯಾರಿಗೆ ಧೈರ್ಯ ಇಲ್ವೋ, ಯಾರು ಭಯಸ್ಥರಿದ್ದಾರೋ ಅವರಿಗೆ ನಿನ್ನ ಧೈರ್ಯದ ಸಹಾಯದಿಂದ ಅವ್ರಿಗೊಂದು ಜೀವನವನ್ನು ರೂಪಿಸಿಕೊಡುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಆ್ಯನಿ ಪುಟ್ಟ ಮಗು ಇದ್ದಾಗಲೇ ಕಲಿತಾ ಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಆ್ಯನಿ ಜೀವನ ಸಂಪೂರ್ಣವಾಗಿ ಇನ್ನೊಬ್ಬರಿಗಾಗಿ ಜೀವನ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋದಕ್ಕೆ ಸಾಧ್ಯ ಆಯಿತು. ಇನ್ನು ನೆಕ್ಸ್ಟ್ ಆ್ಯನಿ ಕಲ್ತಿದ್ದೇನು ಅಂದರೆ ಎಕ್ಸ್ಪ್ರೆಷನ್. ತನ್ನಲ್ಲಿ ಏನು ಇದೆ ಅಥವಾ ಏನು ವಿಚಾರಗಳು ಇದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಬಂತು. ಇವೆರಡು ಒಳ್ಳೆಯ ಗುಣಗಳು ಆ್ಯನಿಗೆ ಸ್ವಂತ ಆಯಿತು. ಹೀಗೆ ಜೀವನ ಬೆಳಿಬೇಕಾದರೆ ಆ್ಯನಿ ಜೀವನದಲ್ಲಿ ಬೆಸೆಂಟ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಬೆಸೆಂಟ್ ವ್ಯಕ್ತಿಯ ಪ್ರವೇಶ ಆದಾಗ ಅವರಲ್ಲೂ ಕೂಡ ನೋಡಿ ಯಾವ ರೀತಿಯಾದ ಮನೋಭಾವನೆ ಇರುತ್ತೆ ಅಂತ. ಆ ಬೆಸೆಂಟ್ ಅನ್ನೋವಂಥವ್ರು, ಫ್ರ್ಯಾಂಕ್ ಬೆಸೆಂಟ್ ಅನ್ನೋವಂಥವ್ರು ಚರ್ಚಲ್ಲಿ ಒಬ್ಬ ಪಾದ್ರಿ. ಆ್ಯನಿ ಚರ್ಚಲ್ಲಿ ಸೇವೆ ಮಾಡ್ತಾ ಇರೋದನ್ನು ನೋಡಿ ಅವರಿಗೆ ಆ್ಯನಿನ ಮದುವೆ ಆದರೆ ಇಬ್ಬರೂ ಸೇರಿ ಚರ್ಚಲ್ಲಿ ಸೇವೆ ಮಾಡ್ಬೋದು ಅನ್ನೋವಂಥ ಮನೋಭಾವನೆ ಬರುತ್ತೆ. ಆ್ಯನಿಗೂ ಕೂಡ ಒಂದೇ ಮನೋಭಾವನೆ, ಏನದು ಅಂದರೆ ಮದುವೆ ಮಾಡಿಕೊಂಡು ಸುಖವಾಗಿರಬೇಕು ಅನ್ನೋಂಥ ಭಾವನೆ ಯಾವತ್ತೂ ಅವಳಿಗೆ ಬಂದಿರಲಿಲ್ಲ. ಆ್ಯನಿಗೆ ಬಂದ ಭಾವನೆಯೂ ಒಂದೇ, ಪಾದ್ರಿಯನ್ನು ಮದುವೆ ಆದರೆ ಅದರಿಂದ ನನಗೆ ಎರಡು ಅನುಕೂಲಗಳಿದೆ. ಒಂದು, ಯಾವಾಗಲೂ ಚರ್ಚಲ್ಲಿ ಇದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಇನ್ನು ಜೊತೆಯಲ್ಲಿ ಆ ಚರ್ಚ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳ್ಕೊಂಡು ನಾನು ಭಕ್ತಿಯ ಹಾದಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಆ್ಯನಿ ಹಾಗೂ ಫ್ರ್ಯಾಂಕ್ ಬೆಸೆಂಟರ ಮದುವೆ ನಡೆಯುತ್ತೆ. ಅಲ್ಲಿಂದ ಮುಂದಕ್ಕೆ ಆ್ಯನಿ ಬೆಸೆಂಟ್ ಆಗ್ತಾರೆ. ಥಿಯಾಸಫಿ ಸಾಹಿತ್ಯ ಅಭ್ಯಾಸ ಇರೋವಂಥವ್ರಿಗೆ, ಥಿಯಾಸಫಿ ಮೆಂಬರ್ಸ್ ಆಗಿರೋವಂಥವ್ರಿಗೆ ಎಲ್ಲರಿಗೂ ಕೂಡ ಬೆಸೆಂಟ್ ಅಮ್ಮ ಅಂದರು. ಹಿಂದಿನವರೆಲ್ಲ ಕೂಡ ಈಗಲೂ ಹೇಳೋವಂಥದ್ದು ಬೆಸೆಂಟ್ ಅಮ್ಮ. ಬೆಸೆಂಟ್ ಅಮ್ಮ ಇಡೀ ಥಿಯಾಸಫಿ ಕುಟುಂಬದಲ್ಲಿ ಸುಮಾರು ಜೀವರಾಶಿಗಳಿಗೆ ನೆಮ್ಮದಿಯನ್ನು ತಂದುಕೊಟ್ಟ ಮಹಾನ್ ಚೇತನ. ಆ ಮಹಾನ್ ಚೇತನಕ್ಕೆ ನಾವು ಎಷ್ಟು ಬಾಗಿದರೂ ಕಡಿಮೆನೆ. ನಮ್ಮ ಕೃತಜ್ಞತೆಯನ್ನು ನಾವು ತೀರಿಸ್ಕೋಬೇಕಾಗಿರೋವಂಥದ್ದು, ತೋರಿಸ್ಕೋಬೇಕಾಗಿರೋವಂಥದ್ದು ಒಂದೇ ಒಂದು ಹಾದಿಯಲ್ಲಿ. ಏನದು ಅಂದರೆ ಅವರು ನಡೆದ ಹಾದಿಯಲ್ಲಿ, ಅವರ ಸೇವಾ ಹಾದಿಯಲ್ಲಿ, ಅವರ ತ್ಯಾಗದ ಹಾದಿಯಲ್ಲಿ ನಾವೊಂದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟರೆ ಸಾಕು, ನಿಜವಾಗಲೂ ಕೂಡ ನಾವು ಆ ಆ್ಯನಿ ಬೆಸೆಂಟರ್ಗೆ ನಮ್ಮ ಕೃತಜ್ಞತೆಗಳನ್ನು ತೋರಿಸ್ಕೊಳ್ಳೋದಕ್ಕೆ ಇರುವಂತಹ ಏಕೈಕ ಹಾದಿ, ಒಂದೇ ಹಾದಿ.
ಏನದು ಅಂದರೆ ಅವರು ಯಾವ ಉದ್ದೇಶಗಳನ್ನು, ಯಾವ ಧ್ಯೇಯಗಳನ್ನು ಇಟ್ಕೊಂಡು ಜೀವನ ಮಾಡಿದ್ರೋ ಅಂಥ ಮಹತ್ತರವಾದ ಸೇವೆ ನಮ್ಮ ಕೈಯಲ್ಲಿ ಆಗದೇ ಇರ್ಬೋದು. ನಮ್ಮ ಕೈಲಂತೂ ಅಳಿಲು ಸೇವೆಗೆ ಕೊರತೆ ಇಲ್ಲ. ಹನುಮಂತ ಮಾಡಿದಷ್ಟು ಸೇವೆ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾವು ಯೋಚನೆ ಮಾಡಿ ಸುಮ್ಮನೆ ಇರೋದ್ರ ಬದಲಿಗೆ ಹನುಮಂತನಷ್ಟು ಸೇವೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಳಿಲು ಸುಮ್ಮನೆ ಇರಲಿಲ್ಲ. ಅಳಿಲೇನು ಮಾಡಿತು? ಅದರ ಕೈಲಾದ ಸೇವೆ ಅದು ಮಾಡಿತ್ತು. ಈ ನಡುವೆ ನನಗೆ ಒಂದು ಹೊಸ ವಿಚಾರ ಗೊತ್ತಾಯಿತು. ಹೊಸ ಅದು ನನಗಾಗಿರ್ಬೋದು, ಎಲ್ಲರಿಗೂ ಪರಿಚಯ ಏನಂದರೆ, ಬೇರೆ ದೇಶಗಳಲ್ಲಿ ಇರೋವಂಥ ಅಳಿಲಿಗೆ ಮೇಲ್ಗಡೆ 3 ಗೆರೆ ಇಲ್ವಂತೆ. ಇದೆಂಥ ವಿಚಿತ್ರ ಅಲ್ವಾ? ಯಾಕೆಂದರೆ ಅವರು ರಾಮ ಸೇತುವೆ ಕಟ್ಟಲಿಲ್ಲ. ಅಲ್ಲಿದ್ದ ಅಳಿಲುಗಳು ರಾಮ ಸೇತುವೆ ಕಟ್ಟಲಿಲ್ಲ. ರಾಮ ಸೇತುವೆಗೆ ಬೇಕಾಗಿದ್ದ ಮರಳನ್ನು ತೊಗೊಂಬಂದು ಹಾಕಲಿಲ್ಲ. ಸಮುದ್ರದಲ್ಲಿ ಸಮುದ್ರ ಎಷ್ಟು ಚೆನ್ನಾಗಿದೆ. ಸಮುದ್ರದಲ್ಲಿ ನೆನೆಯುವಂಥದ್ದು, ಮತ್ತೆ ಮರಳ ಮೇಲೆ ಬರುವಂಥದ್ದು, ಆ ಶರೀರನ್ನೆಲ್ಲ ಎಲ್ಲ ಹೀಗೆ ತಿರುಗಾಡಿಸೋವಂಥದ್ದು, ಎಷ್ಟು ಮಾತ್ರ ಅಳಿಲು ಇಷ್ಟು. ಇನ್ನು ಅದಕ್ಕೆ ಅಂಟ್ಕೊಂಡಿರೋವಂಥ ಮರಳು ಇನ್ನೆಷ್ಟು ಓಡಿ ಹೋಗುವಂಥದ್ದು, ಆ ಕಲ್ಲುಗಳ ಮಧ್ಯೆ ಅದನ್ನು ಉದುರಿಸೋದು, ಮತ್ತೆ ಬರುವಂಥದ್ದು. ಎಷ್ಟೆಷ್ಟು ಅಳಿಲು ಸೇವೆ ಎಷ್ಟು. ಅದಕ್ಕೆ ಆನಂದಪಟ್ಟ ಶ್ರೀರಾಮಚಂದ್ರ ಯಾರಿಗೂ ಸಿಗದೇ ಇರೋವಂಥ ಭಾಗ್ಯ ಅಳಿಲನ್ನು ಕೊಟ್ಟರು. ಅಳಿಲನ್ನು ಎತ್ಕೊಂಡು ನನಗಾಗಿ ಎಷ್ಟೆಲ್ಲ ಕಷ್ಟಪಟ್ಟೆ ನೀನು ಅಂತಂದ್ಬಿಟ್ಟು ಅದರ ಮೇಲೆ ಈ ಥರ ನೇವರಿಸಿದ್ರಂತೆ. ಅದಕ್ಕಾಗಿ 3 ಬೆರಳು ಬಿತ್ತು ಅಂತ. ಅದು ಯಾರಿಗೆ ಸಿಕ್ತೋ ಆ ಭಾಗ್ಯ? ಭಾರತೀಯ ಅಳಿಲಿಗೆ ಮಾತ್ರ ಸಿಕ್ತು. ರಾಮ ಸೇತುವೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ ಅಳಿಲಿಗೆ ಮಾತ್ರ ಸಿಕ್ತು. ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ, ಅವ್ರು ದೊಡ್ಡವರಪ್ಪ, ಅವ್ರು ಏನೇನೋ ಮಾಡಿಕೊಂಡ್ರು, ಅಷ್ಟೆಲ್ಲ ನಮ್ಮ ಕೈಲಿ ಆಗುತ್ತಾ ಅಂದ್ಕೊಂಡು ನಾವು ಮನೆಯಲ್ಲಿ ಮಲಗಬೇಕಾಗಿಲ್ಲ. ನಿನ್ನ ಕೈಲಿ ಎಷ್ಟಾಗುತ್ತೆ, ಎಷ್ಟು ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ತ್ಯಾಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಆ ಹಂತದಲ್ಲಿ ನಮ್ಮ ಜೀವನಗಳು ಮುಂದುವರಿತಾ ಬರಬೇಕು. ಇಂಥ ಆನಿ ಬೆಸೆಂಟ್ಗೆ ಪಾಪ ಪುಟ್ಟ ಮಗು ಇದ್ದಾಗ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಬಂದಳು. ತಿಂಡಿಗೂ ಕೂಡ ಇಲ್ದಿರ ಜೀವನ ನರಳುತ್ತಾ ಬಂತು. ಆದರೆ ಈಗ ಒಬ್ಬ ಪಾದ್ರಿಯನ್ನು ಮದುವೆ ಆದ ಮೇಲೆ ತಿಂಡಿಗೆ ಸಮಸ್ಯೆ ಇಲ್ಲ. ಪಾದ್ರಿಯ ಹೆಂಡತಿ ಅಂತ ಗೌರವಕ್ಕೆ ಕಡಿಮೆ ಇಲ್ಲ. ಬಂದವರೆಲ್ಲ ಚರ್ಚಿಗೆ ಬಂದವರೆಲ್ಲ ಮಾತಾಡೋದೇನು, ಆಕೆಗೆ ಗೌರವ ಕೊಡುವಂಥದ್ದೇನು, ಇದೇ ಹೀಗೇ ನಡೀತಾ ಬಂತು. ಆದರೆ ಆನಿ ಬೆಸೆಂಟ್ ಸುಖವಾಗಿದ್ದಿದ್ರೆ ನಮಗೆ ಬೆಸೆಂಟ್ ಅಮ್ಮ ಸಿಗ್ತಾ ಇರಲಿಲ್ಲ, ಆಕೆ ಜಗನ್ಮಾತೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಾಗಬೇಕಾಯಿತು, ಆನಿ ಬೆಸೆಂಟ್ ಜೀವನದಲ್ಲಿ ಕಷ್ಟಗಳು ಬರಬೇಕಾಯಿತು. ಯಾವ ರೂಪದಲ್ಲಿ ಕಷ್ಟಗಳು ಬಂತು ಅಂದರೆ, ಒಬ್ಬ ಮಗ, ಒಬ್ಬ ಮಗಳು. ಮಗಳಿಗೆ ಶ್ವಾಸಕೋಶದಲ್ಲಿ ರಂಧ್ರ, ಸದಾ ಕೆಮ್ಮು, ಹಗಲು ರಾತ್ರಿ ಕೆಮ್ಮು. ಪುಟ್ಟ ಮಗು ಕೆಮ್ತಾ 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 ಸುಸ್ತಾಗ್ಬಿಡ್ತಾ ಇತ್ತು ಮಗು. ತಾಯಿ ಕರಳಲ್ವಾ, ತುಂಬ ನೋವಾಗ್ತಾ ಇತ್ತು ಆನಿ ಬೆಸೆಂಟ್ಗೆ. ಯಾತಕ್ಕೆ ಈ ಪುಟ್ಟ ಮಗು ಎಷ್ಟು ಕಷ್ಟಪಡ್ತಾ ಇದೆ, ಯಾತಕ್ಕಾಗಿ ಇಷ್ಟು ನೋವನ್ನು ಅನುಭವಿಸ್ತಾ ಇದೆ, ಯಾಕೆ ಈ ಕೆಮ್ಮು? ಅಯ್ಯೋ ಭಗವಂತ, ಆ ಮಗುಗೆ ಬದಲು ನನಗೆ ಕೆಮ್ಮು ಕೊಡಬಾರ್ದಿತ್ತ, ನಾನು ಹೇಗೋ ತಡೀತಾ ಇದ್ದೆ, ಆ ಪುಟ್ಟ ಮಗುಗೆ ಯಾಕೆ ಕಂಟಿನ್ಯೂಸ್ ಆಗಿ ಕೆಮ್ಮು ಈ ಥರ ಕೆಮ್ತಾ ಇದೆಯಲ್ಲ ಅಂತ ಏನು ಮಾಡಿದ್ರು, ಎಷ್ಟೆಲ್ಲ ಔಷಧಿಗಳು ಕೊಡಿಸಿದ್ರು ಕೂಡ ಮಗು ಕೆಮ್ಮು ವಾಸಿ ಆಗ್ತಾನೇ ಇರಲಿಲ್ಲ. ನಮ್ಮ ಭಾರತೀಯರಿಗಾಗಿದ್ದಿದ್ರೆ ಒಂದೇ ಉತ್ತರ, ಸುಲಭವಾದ ಉತ್ತರ, ಯಾವುದೋ ಕರ್ಮ, ಯಾವ ಜನ್ಮದ್ದೋ ಕರ್ಮ, ಅಷ್ಟೇ ಅಲ್ಲ. ಆದರೆ ಆಗ ಆ ಪಾಶ್ಚಾತ್ಯರಿಗೆ ಕರ್ಮ ಸಿದ್ಧಾಂತದ ಅರಿವು ಇರಲಿಲ್ಲ. ಅವ್ರಿಗೆ ಆನಿ ಬೆಸೆಂಟ್ರಿಗೆ ಒಂದು ಪ್ರಶ್ನೆ ಬಂತು. ಏನಂತ? ಜೀಸಸ್ ಕರುಣಾಮಯಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಜೀಸಸ್ ಕರುಣಾಮಯಿ ಆಗಿದ್ದಿದ್ರೆ, ಅವನಿಗಷ್ಟೆಲ್ಲ ಕರುಣೆ ಇದ್ದಿದ್ದರೆ, ಆ ಪುಟ್ಟ ಮಗು 24 ಗಂಟೆ ಕೆಮ್ತಾ ಇದೆಯಲ್ಲ, ಯಾತಕ್ಕಾಗಿ ಜೀಸಸ್ಗೆ ಕರುಣೆ ಬರಲಿಲ್ಲ? ಯಾತಕ್ಕಾಗಿ ಕೆಮ್ಮನ್ನು ವಾಸಿ ಮಾಡಲಿಲ್ಲ? ಯಾತಕ್ಕಾಗಿ ಮಗುನ ನೋಡ್ತಾ ಇಲ್ಲ? ದೊಡ್ಡ ಪ್ರಶ್ನೆ ಬಂತು. ಚರ್ಚ್ ಅಲ್ವಾ, ಚರ್ಚಲ್ಲಿ ಪಾದ್ರಿ ಅಲ್ವಾ ಗಂಡ, ಕೇಳಿದ್ಲು, ಹೌದು ಈ ಮಗು ಇಷ್ಟೆಲ್ಲ ಕಷ್ಟಪಡ್ತಾ ಇದೆ, ಯಾತಕ್ಕಾಗಿ ಅದಕ್ಕೆ ವಾಸಿ ಆಗ್ತಾ ಇಲ್ಲ, ಕ್ರೈಸ್ತ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ಗಂಡನಿಗೆ ಕೋಪ ಬಂದುಬಿಡ್ತು. ನೀನು ಏನು ಮಾಡ್ತಾ ಇದೆಯಾ, ಏನು ಪ್ರಶ್ನೆ ಕೇಳ್ತಾ ಇದೆಯಾ, ಏನಿದೆ ಅದನ್ನು ಒಪ್ಕೋ ಅಷ್ಟೆ, ಪ್ರಶ್ನೆ ಮಾಡೋ ಅಂಥ ಹಕ್ಕು ನಿನಗೆ ಇಲ್ಲ.
ಅದರಲ್ಲೂ ಹೆಂಡತಿಗೆ ಗಂಡನನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಇಲ್ಲವೇ ಇಲ್ಲ. ನೀನು ಆ ಪ್ರಶ್ನೆಗಳನ್ನು ಕೇಳಬಾರ್ದು, ಅನುಭವಿಸ್ಬೇಕು ಅಷ್ಟೇ. ಇಲ್ಲ, ಈಕೆಗೆ ಯಾವಾಗಲೂ ಆ ಮಗು ಕೆಮ್ಮುತ್ತೆ, ಕೆಮ್ಮದಾಗೆಲ್ಲ ಕೂಡ ಯಾತಿಕೆ 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 ಈ ಪ್ರಶ್ನೆ. ಹಾಗಾಗಿ ನೋಡಿ, ಮತ್ತೊಂದು ಸಲ ಪ್ರಾಮಾಣಿಕತೆ. ಚರ್ಚ್ಗೆ ಹೋಗೋದನ್ನು ಬಿಟ್ಟುಬಿಟ್ರು. ಯಾತಕ್ಕೆ ಚರ್ಚ್ಗೆ ಹೋಗೋದನ್ನು ಬಿಟ್ಬಿಟ್ರು ಅಂದರೆ, ಕ್ರೈಸ್ತೇ ಇದ್ದಾದ ಮೇಲೆ, ಕ್ರೈಸ್ತ ಸರ್ವಾಂತರ್ಯಾಮಿ ಆದ ಮೇಲೆ, ಕ್ರೈಸ್ತ ಕರುಣಾಮಯ ಆದ ಮೇಲೆ ನನ್ನ ಮಗು ಇಷ್ಟು ನೋವನ್ನು ಅನುಭವಿಸ್ತಾ ಇದ್ದರೆ ಯಾಕೆ ಇದನ್ನು ಕಡಿಮೆ ಮಾಡಲಿಲ್ಲ ಅಂದಮೇಲೆ ನನಗೆ ಕ್ರೈಸ್ತರ ಮೇಲೆ ಇರೋವಂಥ ನಂಬಿಕೆ ಸಡಿಲ ಆಯ್ತಲ್ವಾ. ನಂಬಿಕೆ ಸಡಿಲ ಆದಮೇಲೆ ನಾನು ಚರ್ಚ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಯಾತಕ್ಕೆ ಹೋಗಬೇಕು ಚರ್ಚ್ಗೆ? ನಂಬಿಕೆ ಇದ್ದರೆ ತಾನೇ ಚರ್ಚ್ಗೆ ಹೋಗಬೇಕು. ಚರ್ಚ್ಗೆ ಹೋಗೋದಕ್ಕೆ ನಂಬಿಕೆ ಇಲ್ಲ ಅಂದಮೇಲೆ ಚರ್ಚ್ಗೆ ಹೋದರೆ ಅಪ್ರಾಮಾಣಿಕತೆ ಆಗುತ್ತೆ. ಬೇಡ, ಸುಮ್ಮನಾದ್ರು. ಅರೆ ಗಂಡ ಒಪ್ಪಲಿಲ್ಲ, ಇಲ್ಲ ನೀನು ಪಾದ್ರಿಯ ಹೆಂಡತಿಯಾಗಿ ಚರ್ಚ್ಗೆ ಬರಲಿಲ್ಲ ಅಂದರೆ ನಾನು ಜನರಿಗೇನು ಉತ್ತರ ಹೇಳಿ? ನಿನ್ನ ಹೆಂಡ್ತಿನೇ ಬರ್ತಾ ಇಲ್ವಲ್ಲ, ಇನ್ನು ನಾವೇನು ಅಂತ ಕೇಳ್ತಾರೆ. ನೀನು ನಂಬ್ತೀಯೋ ಇಲ್ವೋ, ಇಷ್ಟ ಇದೆಯೋ ಇಲ್ವೋ, ನೀನು ಚರ್ಚ್ಗೆ ಬರಬೇಕು. ಇಬ್ಬರ ಮಧ್ಯೆ ಬಿರುಕು ಸ್ಟಾರ್ಟ್ ಆಯಿತು. ಆ ಬಿರುಕು ಅಲ್ಲಿಗೆ ನಿಲ್ಲಿಲ್ಲ, ಅದು ಬೆಳೀತಾ 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 ಬಂತು. ಆ್ಯನಿ ಬೆಸೆಂಟ್ರನ್ನ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಯಾಕೆ ಆ ನೋವನ್ನು ಅನುಭವಿಸ್ತಾ ಇದ್ದಾಳೆ? ತಾಯಿ ಕರಳಲ್ವಾ, ಆ ನೋವು ಯಾಕೆ ಅದು ಅರ್ಥ ಮಾಡಿಕೊಳ್ಳೋ ಅಂಥ ಮನೋಸ್ಥಿತಿಯಲ್ಲಿ ಫ್ರ್ಯಾಂಕ್ ಬೆಸೆಂಟ್ರು ಇರಲಿಲ್ಲ. ಹಾಗಾಗಿ ಏನಾಯಿತು, ಬಿರುಕು ದೊಡ್ಡದಾಯಿತು 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 ದೊಡ್ಡದಾಯಿತು. ಆ್ಯನಿ ಬೆಸೆಂಟ್ರು ಗಂಡನಿಂದ ದೂರ ಆಗಬೇಕಾಯಿತು. ಇದನ್ನು ಇಷ್ಟಪಡಲಿಲ್ಲ ಫ್ರ್ಯಾಂಕ್ ಬೆಸೆಂಟ್. ಕೋರ್ಟಲ್ಲಿ ಕೇಸ್ ಆಯಿತು. ಕೋರ್ಟಲ್ಲಿ ಕೇಸಲ್ಲಿ ಏನಾಯಿತು, ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ಹಾಗಾಗಿ ಗಂಡು ಮಗು ತಂದೆಗೆ ಸಿಗಬೇಕು, ಹೆಣ್ಣು ಮಗು ತಾಯಿಗೆ ಸಿಗಬೇಕು ಅಂತ ಡಿಸೈಡ್ ಆಯಿತು. ಇದೇನು ವಸ್ತುನ ಹಂಚ್ಕೊಳ್ಳೋದಕ್ಕೆ? ಈಗಿನ ಕಾಲದಲ್ಲೂ ನಾವು ನೋಡ್ತಾ ಇದ್ದೀವಲ್ಲ, 4 ಮಕ್ಕಳಿದ್ದರೆ ತಂದೆ ತಾಯಿಗಳು ಎಷ್ಟು ಪ್ರೀತಿಯಿಂದ ಸಾಕ್ತಾರೆ. ಅದೇ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಗಳನ್ನ ಇಬ್ಬರೂ ನಾವ್ಯಾಕೆ ನೋಡ್ಕೋಬೇಕು, ಒಬ್ಬರು ಅಲ್ಲಿರಲಿ ಒಬ್ಬರು ಇಲ್ಲಿರಲಿ ಅಂತ ಹೇಳ್ತಾರೆ. ತಂದೆ ತಾಯಿ ವಸ್ತುಗಳ 6 ತಿಂಗಳು ಇರಲಿಲ್ಲ 6 ತಿಂಗಳು ಅಲ್ಲಿರಲಿ ಅಂತ ಹೇಳ್ತಾರೆ. ಇದೆಂಥ ಡಿವಿಷನ್ನು? ನಾನು 6 ತಿಂಗಳು ಮಾತ್ರ ಸಾಕ್ತೀನಿ, 6 ತಿಂಗಳು ನಿನ್ನಿಷ್ಟ ಅಂತ ತಾಯಿ ಹೇಳಿದ್ಲಾ? ಹಗಲಲ್ಲಿ ಮಾತ್ರ ಸಾಕ್ತೀನಿ, ರಾತ್ರಿ ನಿನಗೆ ಜ್ವರ ಬಂದರೆ ನಾನು ಇದು ನೋಡೋಕ್ಕಾಗಲ್ಲ ಅಂತ ತಾಯಿ ಹೇಳಿದ್ಲಾ? ನಾನು ಹಗಲೆಲ್ಲ ಕೆಲಸ ಮಾಡಿದ್ದೀನೋ, ನೀನು ರಾತ್ರಿ ಏನೋ ಜ್ವರ ಅಂತ ಮಲ್ಕೊಂಡ್ರೆ ನಿನಗೆ ಸಿರಪ್ ಹಾಕ್ಕೊಳ್ಳೋದು ನೋಡ್ಕೊಳ್ಳೋದೇ ನನ್ನ ಕೆಲಸ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಯಾವ ತಾಯಿನಾದರೂ ರಾತ್ರಿ ನಿದ್ದೆ ಮಾಡಿದ್ದಿದ್ರೆ ಆ ಮಗು ಬದುಕಿ ಉಳಿತಾ ಇತ್ತಾ? ಓದ್ಬಿಡ್ತೀವಿ, ಮಗನನ್ನು ತಂದೆ ಕಡೆ ಮಗಳನ್ನು ತಾಯಿ ಕಡೆ ಕೊಟ್ಟರು ಅಂತ. ಬಟ್ ಆ ತಾಯಿ ಹೃದಯ ಯಾವ ಥರ 2 ಭಾಗ ಆಗಿರಬೇಕು. ಮಗನನ್ನು ಕರ್ಕೊಂಡು ಫ್ರ್ಯಾಂಕ್ ಬೆಸೆಂಟ್ ಹೊರಟು ಬಿಟ್ರೆ, ಇಬ್ಬರು ಮಕ್ಕಳಿದ್ದಾಗ ಲವ್ ಈಸ್ ನಾಟ್ ಎ ಲೋಫ್ ಆಫ್ ಬ್ರೆಡ್ ಟು ಬಿ ಡಿವೈಡೆಡ್. ಅಂದರೆ ಅರ್ಥ ಏನು? ಮನೇಲಿ ತಿಂಡಿ ಇದೆ, 4 ಮಕ್ಕಳಿದ್ದಾರೆ, ತಾಯಿ ಏನು ಮಾಡ್ತಾಳೆ, ಆ ತಿಂಡಿಯನ್ನು ಭಾಗ 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 ಮಾಡಿ 4 ಭಾಗ ಮಾಡಿ 4 ಮಕ್ಕಳಿಗೆ ಹಂಚ್ತಾಳೆ. ಒಂದೊಂದು ಮಗುಗೆ ಕಾಲು 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 ಭಾಗ ಸಿಗುತ್ತೆ. ಒಂದು ಬ್ರೆಡ್ ಪೀಸ್ ಇತ್ತು, 4 ಭಾಗ ಮಾಡೋದು, ಒಂದೊಂದು ಪೀಸ್ ಒಂದೊಂದು ಮಗು ಕೊಟ್ಟಲು, ಕಾಲು 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 ಭಾಗ ಹಂಚಿದ್ಲು. ಇಸ್ ದಟ್ ಲವ್? ಸೋ ಅವಳಿಗೆ 4 ಮಕ್ಕಳಿದ್ದರೆ 4 ಮಕ್ಕಳಿಗೆ ಯಾವ ತಾಯಿನಾದರೂ ಕಾಲು ಭಾಗ ಹಂಚ್ತಾಳ? ಸಂಪೂರ್ಣವಾದ ಪ್ರೀತಿಯನ್ನು ಮಗುಗೆ 1ನೇ ಮಗು ಕೊಡ್ತಾಳೆ, ಸಂಪೂರ್ಣವಾದ ಪ್ರೀತಿಯನ್ನು 2ನೇ ಮಗು ಕೊಡ್ತಾಳೆ, ಸಂಪೂರ್ಣವಾದ ಪ್ರೀತಿಯನ್ನು 3ನೇ ಮಗು ಕೊಡ್ತಾಳೆ. ಹಾಗೆಯೇ ಸಂಪೂರ್ಣವಾದ ಪ್ರೀತಿಯನ್ನು 4ನೇ ಮಗುಗೂ ಕೂಡ ಕೊಡ್ತಾಳೆ. ಇದು ಬ್ರೆಡ್ ಅಲ್ಲ, ಇದು ತಿಂಡಿ ಅಲ್ಲ ಹಂಚ್ಕೊಳ್ಳೋದಕ್ಕೆ.
ಮತ್ತು ತಂದೆ ತಾಯಿಗಳು ಈ ಪಾಠನ ಯಾರು ಕಲಿಸ್ಬೇಕು? ಎಲ್ಡರ್ ಶುಡ್ ಬಿ ದ ಎಕ್ಸಾಂಪಲ್. ಯಾರು ಕಲಿಸ್ಬೇಕು? ದೊಡ್ಡವ್ರು ಕಲಿಸ್ಬೇಕು. ಹೇಗೆ ಕಲಿಸ್ಬೇಕು? ಪ್ರಾಕ್ಟಿಕಲ್ ಥಿಯಾಸಫಿ ಈಸ್ ನಾಟ್ ಫಾರ್ ಪ್ರೀಚಿಂಗ್. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಮಕ್ಕಳಿಗೆ ಹೇಳಿದ್ರೆ ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ. ನಾವು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ತಿಳಿಸ್ಕೊಡ್ಬೇಕು. ವಿ ಶುಡ್ ಬಿಕಮ್ ಎನ್ ಎಕ್ಸಾಂಪಲ್. ಏನಾಗ್ತಾ ಇದೆ ಈಗ? ಯಾರನ್ನ ತಪ್ಪು ಅನ್ನೋದಕ್ಕಾಗುತ್ತಾ? ಯಂಗರ್ ಜನ್ರೇಷನ್ ತಪ್ಪು ಅನ್ನೋಕ್ಕಾಗುತ್ತಾ? ಎಲ್ಡರ್ ಜನ್ರೇಷನ್ನ ತಪ್ಪು ಅನ್ನೋಕ್ಕಾಗುತ್ತಾ? ಬಿಕಾಸ್ ದೇ ಡು ನಾಟ್ ಹ್ಯಾವ್ ಗುಡ್ ಎಕ್ಸಾಂಪಲ್ಸ್. ಯಂಗರ್ ಜನ್ರೇಷನ್ ಯಾತಕ್ಕಾಗಿ ಕೆಟ್ಟ ಹಾದಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ನೋಡೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಕಾಣ್ತಾ ಇಲ್ವಲ್ಲ. ಯಾರಾಗಬೇಕು ಒಳ್ಳೆ ಎಕ್ಸಾಂಪಲು? ಅವ್ರಿಗೆ ಏನಾದರೂ ಜೀವನದಲ್ಲಿ ಪ್ರಾಬ್ಲಮ್ ಬಂದಾಗ, ಡಿಲಮಾ ಬಂದಾಗ, ನಾನು ಏನು ಮಾಡಬೇಕೀಗ ಅನ್ನೋಂಥ ಕ್ವೆಶ್ಚನ್ ಬಂದಾಗ ನಾವು ನೆನಪಾಗಬೇಕು ಅವರಿಗೆ. ಯಾರು? ಅಮ್ಮ ನೆನಪಾಗಬೇಕು, ಅಪ್ಪ ನೆನಪಾಗಬೇಕು. ಈ ಸಂದರ್ಭದಲ್ಲಿ ನಮ್ಮ ಅಮ್ಮ ಏನು ಮಾಡ್ತಿದ್ರು, ಈ ಸಂದರ್ಭದಲ್ಲಿ ನಮ್ಮ ಅಪ್ಪ ಏನು ಮಾಡ್ತಿದ್ರು, ಆ ರೀತಿಯಾದ ಎಕ್ಸಾಂಪಲನ್ನು ನಾವು ಯಂಗರ್ ಜನ್ರೇಷನ್ಗೆ ತೋರಿಸ್ಕೊಡ್ಬೇಕು, ಮೂಡಿಸ್ಕೊಡ್ಬೇಕು. ಯಂಗರ್ ಜನ್ರೇಷನ್ ಕೆಡ್ತಾ ಇದೆ ಅಂದರೆ ಯಾರು ಜವಾಬ್ದಾರಿ? ನಮ್ಮ ಕಣ್ಮುಂದೆ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಲಿಟ್ರೇಚರ್ ಕೊಡೋಣ. ಶಾರದಾ ಮಾತೆ ಇದ್ಲು, ವಿವೇಕಾನಂದರು ಇದ್ದರು, ರಾಮಕೃಷ್ಣ ಪರಮಹಂಸರು ಇದ್ದರು, ಅನಿ ಬೆಸೆಂಟ್ ಇದ್ದರು. ಅವ್ರ ಕಥೆಗಳಿದೆ, ಅವ್ರ ವಿಚಾರಗಳಿದೆ, ಅವ್ರ ಜೀವನ ಇದೆ. ನಾವು ಅದನ್ನು ಜೀವನದಿ, ಜ್ಞಾನ ನದಿ ಹರಿಯಕ್ಕೆ ಬಿಡದೇ ಇದ್ದರೆ ಹೇಗದು? ಯಾರು ನಿಜವಾಗ್ಲೂ ಬದುಕಿದ್ರು ಅವರೆಲ್ಲ ಕೂಡ ಮತ್ತೆ ಪುರಾಣಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಯಾರು ನಂಬಲ್ಲ. ಈಗ ತಾನೇ ನೋಡಿದ್ವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ರ ಎಷ್ಟು ಜೊತೆ ಬಟ್ಟೆ ಇತ್ತು, ಕಲಾಂರ ಹತ್ರ ಎಷ್ಟು ಜೊತೆ ಬಟ್ಟೆ ಇತ್ತು. ಯಾತಕ್ಕಾಗಿ? ಹೇಗೆ ಅವ್ರ ಜೀವನವನ್ನು ಮಾಡಿದ್ರು? ಇನ್ನು ಕೆಲವು ವರ್ಷಗಳಾದ್ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ನಂಬ್ತಾರೆ? ಅಂಥವ್ರು ಯಾರಾದ್ರೂ ಜೀವನ ಮಾಡೋಕ್ಕೆ ಸಾಧ್ಯನಾ? ಹಾಗೆ ನಂಬೋದೇ ಇಲ್ಲ ಅವರಿದ್ದರು ಅಂತಂದರೆ ಅನ್ನೋ ಮಟ್ಟಕ್ಕೆ ತೊಗೊಂಡೋಗುತ್ತೆ ನಮ್ಮ ಸಮಾಜ. ಹಾಗೆ ಅನಿ ಬೆಸೆಂಟ್ರ ಜೀವನದಲ್ಲಿ ಮಗ ದೂರ ಅಂತ. ನಂತರದಲ್ಲಿ ಈಕೆಗೆ ಚರ್ಚ್ಗೆ ಹೋಗೋದನ್ನು ಬಿಟ್ಟಳು. ತನ್ನನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ, ನೊಂದವರ ಸೇವೆಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಲು. ಸದಾ ಅವ್ರೇನು ಕೆಲಸದಲ್ಲಿದ್ದಾರೆ, ಇವರೇನು ಕೆಲಸದಲ್ಲಿದ್ದಾರೆ, ಅವರೇನು ತೊಂದರೆಯಲ್ಲಿದ್ದಾರೆ, ಇಷ್ಟರ ಮಧ್ಯೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿದ್ದ ತಾಯಿ, ಆ ತಾಯಿ ಮಗಳ ಸಂಬಂಧ ತುಂಬ ಅವರು ಟಾಪ್ ಮೋಸ್ಟ್ ಗೌರವ ಪ್ರೀತಿ ಅಂದರೆ ಅವ್ರ ತಾಯಿ ಮೇಲೆ. ತಾಯಿ ತೀರು ಹೋಗ್ತಾರೆ. 1-2 ಕಷ್ಟಗಳು. ಯಾರೂ ಸಪೋರ್ಟ್ ಮಾಡೋರಿಲ್ಲ, ಯಾರೂ. ಗಂಡ ದೂರ ಆದ, ತಂದೆ ಮೊದಲೇ ದೂರ ಆಗಿದ್ದರು, ತಮ್ಮ ದೂರ ಆದ. ಇಷ್ಟೆಲ್ಲ ಇದ್ದರೂ ಕೂಡ ಕಷ್ಟ ಬಂದಾಗ ಅಯ್ಯೋ ಪರಮಾತ್ಮ ಅಂತೀವಿ. ಆ ಪರಮಾತ್ಮ ಕೂಡ ದೂರ ಆದ. ಇನ್ನು ಯಾರು ಅನಿ ಬೆಸೆಂಟ್ಗೆ? ಇಷ್ಟು ಮಧ್ಯೆ ತಾಯಿ ಚರ್ಚ್ಗೆ ಹೋಗ್ತಾ ಇಲ್ಲ. ಹೆಣ್ಣು ಮಗು ತಾಯಿ ಹತ್ರ ಇದ್ದರೆ ಅವಳು ಸರಿಯಾದ ದಾರಿಯಲ್ಲಿ ನಡೆಯೋಕ್ಕಾಗಲ್ಲ ಅಂತ ಮತ್ತೊಂದು ಕೇಸ್ ಹಾಕಿದ್ರು ಫ್ರ್ಯಾಂಕ್ ಬೆಸೆಂಟ್. ಭಯಂಕರ ಜ್ವರದಲ್ಲಿ ನರಳುತ್ತಾ ಇದ್ದಾಳೆ, ತುಂಬ ತೊಂದರೆ ಪಡ್ತಾ ಇದ್ದಾಳೆ. ಮಗು ಬಂದರು ಕೋರ್ಟ್ ಕಡೆಯಿಂದ ಒಬ್ಬರು. ಆ ಮಗು ಅಮ್ಮ 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 ಅಂತ ಹಿಡ್ಕೊಳ್ತಾ ಇದೆ ಅಮ್ಮನ್ನ. ಹೊಸ ಮುಖ, ಅವ್ರ ಜೊತೆ ಹೋಗ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ. ತಾಯಿಯನ್ನು ತಬ್ಬಿಕೊಳ್ತಾ ಇರೋವಂಥ ಮಗುನ ಎಳ್ಕೊಂಡು ಹೊರಟೋಗ್ಬಿಟ್ರು. ಇದು ಅನಿ ಬೆಸೆಂಟ್ ಜೀವನ. ಅಳ್ತಾ ಇದೆ ಮಗು, ಅಮ್ಮ ಅಮ್ಮ ನಾನು ಹೋಗಲ್ಲ, ನನಗೆ ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ಅಂತ. ಬಂದ ವ್ಯಕ್ತಿ ಪಾಪ ಇನ್ನೂ ಜ್ವರ ಆಗಾಗ ವಾಸಿ ಆಗ್ತಾಯಿದೆ, ಇನ್ನೂ ತುಂಬ ವೀಕ್ನೆಸ್ಸಲ್ಲಿ ಇದ್ದಾಳೆ ಮಗು, ಹೇಳ್ಕೊಂಡು ಹೋದರು.
ಎಷ್ಟು ನೋವು, ತುಂಬ ನೋವನ್ನು ಅನುಭವಿಸ್ತಾರೆ. ಸೈಕಲಾಜಿಕಲ್ ಡಿಪ್ರೆಷನ್, ತುಂಬ ಊಹೆ ಮಾಡಿದಷ್ಟು ಮಾಡ್ಬೋದು. ಜ್ವರ ಬರುತ್ತೆ, ಮನಸ್ಸು ತುಂಬಾ ತೊಂದರೆಗೀಡಾಗುತ್ತೆ, ಏನು ಅರ್ಥ ಆಗದೆ ಇರೋವಂಥ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಪರಿಚಯ ಇರೋರು ಅವರೋ ಇರೋರು ಸ್ವಲ್ಪ ಹಾಗೆ ಅವ್ರಿಗೆ ಸೇವೆ ಮಾಡಿ ಸರಿ ಮಾಡೋ ಅಂಥ ಪ್ರಯತ್ನನ ಮಾಡ್ತಾರೆ. ಆಗ ಡಿಸೈಡ್ ಮಾಡ್ತಾರೆ, ದಿಸ್ ಈಸ್ ಥಿಯಾಸಫಿ, ದಿಸ್ ಈಸ್ ಥಿಯಾಸಫಿ. ಏನದು? ಡಿಪ್ರೈವ್ಡ್ ಆಫ್ ಮೈ ಓನ್ ಚಿಲ್ಡ್ರನ್, ಐ ಶುಡ್ ಬಿಕಮ್ ದ ಮದರ್ ಆಫ್ ಆಲ್ ದ ಹೆಲ್ಪ್ಲೆಸ್ ಚಿಲ್ಡ್ರನ್. ನೋಡಿದ್ರ, ನನ್ನ ಸ್ವಂತ ಮಕ್ಕಳಿಂದ ದೂರ ಆದ ನಾನು ಯಾವ ಯಾವ ಅನಾಥ ಮಕ್ಕಳಿದ್ದಾರೆ, ಯಾವ ಯಾವ ಕಷ್ಟದಲ್ಲಿರುವಂಥ ಮಕ್ಕಳಿದ್ದಾರೆ, ಆ ಎಲ್ಲ ಮಕ್ಕಳ ತಾಯಿಯಾಗಿ ನನ್ನ ಜೀವನನ ನಡೆಸ್ತೀನಿ ಅಂತ. ಇದು ಕಷ್ಟಗಳ ಅರ್ಥ. ಈ ಅರ್ಥ ಸಿಕ್ತು ಮಾತೆ ಆನಿ ಬೆಸೆಂಟ್ರಿಗೆ. ಅವರ ಹೃದಯದಲ್ಲಿ ತುಂಬಿ ತುಳುಕಾಡ್ತಾ ಇದ್ದಿದ್ದ ಆ ಕಷ್ಟವನ್ನು, ನೋವನ್ನು, ದುಃಖವನ್ನು ಸಂಪೂರ್ಣವಾಗಿ ಟ್ರಾನ್ಸ್ಮ್ಯೂಟ್ ಹರ್ ಓನ್ ಸಾರೋ ಇಂಟು ಕಂಪ್ಯಾಷನ್. ಏನೆಲ್ಲ ಕಷ್ಟ ಇತ್ತೋ, ಏನೆಲ್ಲ ನೋವಿತ್ತೋ, ಆ ಇಡೀ ಕಷ್ಟವನ್ನು, ನೋವನ್ನು ಅವರು ಮಾರ್ಪಾಟು ಮಾಡಿದ್ರು. ಏನಾಗಿ ಮಾರ್ಪಾಟು ಮಾಡಿದ್ರು? ಕರುಣೆಯಾಗಿ ಮಾರ್ಪಾಟು ಮಾಡಿದ್ರು. ಕರುಣಾಮೂರ್ತಿಯಾಗಿ ನಿಂತರು. ಯಾರೇ ಕಷ್ಟದಲ್ಲಿರಲಿ, ಯಾರೇ ನೋವಲ್ಲಿರಲಿ, ಯಾರಿಗೆ ಏನೇ ಸಹಾಯ ಬೇಕಿರಲಿ, ಕಾಯ್ತಾ ನಿಂತಿದ್ರು ಮಾತೆ ಆನಿ ಬೆಸೆಂಟ್. ಇದು ಜೀವನ, ಇದು ಕಷ್ಟದ ಅರ್ಥ. ಕಷ್ಟ ಬರುವಂಥದ್ದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡೋದಕ್ಕೆ, ನಮ್ಮಲ್ಲಿರುವಂಥ ಕೊಳಕುಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡೋದಕ್ಕೆ, ಅದಕ್ಕೆ ಒಂದು ಅರ್ಥವನ್ನು ಕೊಡೋದಕ್ಕೆ, ನಮ್ಮ ಜೀವನ ಯಾತಕ್ಕಾಗಿ ಅಂತ ತಿಳುವಳಿಕೆಯನ್ನು ಮೂಡಿಸೋದಕ್ಕೆ. ನೋಡಿ ನೋಡಿ ಅವ್ರು ಹೇಗೆ ತಗೊಂಡ್ರು, ಇಡೀ ಎಲ್ಲವನ್ನು ಕಳ್ಕೊಂಡ್ರವರು. ಏನು ಅವರಿಗಾಗಿ ಅಂತ ಆನಿ ಬೆಸೆಂಟ್ರಿಗೆ ಏನೂ ಉಳಿಲಿಲ್ಲ, ಏನೂ ಉಳಿಲಿಲ್ಲ. ಬಟ್ ಇಡೀ ಪ್ರಪಂಚನೇ ಈಗ ಒಪ್ಕೊಳ್ತಾ ಇದೆ ಮಾತೆ ಆನಿ ಬೆಸೆಂಟ್ರನ್ನ. ನಮ್ಮೆಲ್ಲರನ್ನೂ ಕೂಡ ಪ್ರಜ್ಞಾ ಹಂತದಲ್ಲಿ ಒಂದು ಮೆಟ್ಲನ್ನು ಮೇಲಕ್ಕೆ ಏರಿಸ್ತಾ ಇದೆ ಮಾತೆ ಆನಿ ಬೆಸೆಂಟರ ಪ್ರಜ್ಞಾ ಮಟ್ಟ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಡಿಪ್ರೈವ್ಡ್ ಆಫ್ ಮೈ ಓನ್ ಚಿಲ್ಡ್ರನ್, ಐ ಶುಡ್ ಬಿಕಮ್ ದ ಮದರ್ ಆಫ್ ಆಲ್ ದ ಹೆಲ್ಪ್ಲೆಸ್ ಚಿಲ್ಡ್ರನ್. ನನ್ನ ಮಕ್ಕಳು ನನ್ನಿಂದ ದೂರ ಆದರು ಅಂತ ನಾನು ಹಾಗೇ ನೋವಲ್ಲಿ ಇರೋವಂಥದ್ದಲ್ಲ. ನನ್ನ ನೋವನ್ನೆಲ್ಲ ಕೂಡ ದಯೆಯಾಗಿ, ಕರುಣೆಯಾಗಿ, ತ್ಯಾಗವಾಗಿ, ಸೇವಾರೂಪದಲ್ಲಿ ನಾನು ಅದನ್ನು ಮಾರ್ಪಾಡು ಮಾಡಿ ಯಾರ್ಯಾರಿಗೆ ಅದನ್ನು ಹಂಚಬೇಕಾಗಿದೆಯೋ ಅದನ್ನು ಹಂಚೋದಕ್ಕಾಗಿ ನಾನಿದ್ದೀನಿ. ನೋಡಿದ್ರ, ಇಂಥ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದ್ದು ಅಮೋಘವಾದ ಒಂದು ವಿಚಾರ. ಏನದು ಅಂದರೆ ಥಿಯಾಸಫಿ. ಮೇಡಮ್ ಬ್ಲೆವೆಟ್ಸ್ಕಿಯವರ ಪರಿಚಯ. ಅಲ್ಲಿಂದ ಮುಂದೆ ಅವರ ಇಡೀ ಜೀವನನೇ ಸಂಪೂರ್ಣವಾಗಿ ಮಾರ್ಪಾಟಾಗಿ ಹೋಯಿತು. ಅವರ ಇಡೀ ಜೀವನ ಗುರುಗಳ ಕೈಗೆ ಹೋಯಿತು. ಯಾವಾಗ? ನಂದು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಬಿಟ್ಟಾಗ. ಟು ಸರ್ವ್ ದ ಹ್ಯುಮ್ಯಾನಿಟಿ ಈಸ್ ದ ಫಸ್ಟ್ ಸ್ಟೆಪ್. ಈ ಮಾತು ಅವರನ್ನು ಸಂಪೂರ್ಣವಾಗಿ ಹಿಡಿಯುತ್ತೆ. ಮೇಡಮ್ ಬ್ಲೆವೆಟ್ಸ್ಕಿ ಅವರ ಮಾತು ಏನದು? ಟು ಸರ್ವ್ ದ ಹ್ಯುಮ್ಯಾನಿಟಿ ಈಸ್ ದ ಫಸ್ಟ್ ಸ್ಟೆಪ್. ನನ್ನ ಪ್ರಥಮ ಆದ್ಯತೆ ಏನು ಅಂದರೆ ಮಾನವ ಕೋಟಿಯ
ಸೇವೆ. ಆಗ ಅವರಿಗೆ ಬ್ಲೆವೆಟ್ಸ್ಕಿ ಅವರ ಪರಿಚಯ, ಅಲ್ಲಿಂದ ಮುಂದೆ ಗುರುಗಳ ಇರುವಿಕೆಯ ಅನುಭವ, ಹೀಗೆ ಸಾಗ್ತಾ ಬರುತ್ತೆ ಮಾತೆ ಆನಿ ಬೆಸೆಂಟರ ಜೀವನ. ಯಾವಾಗ ಆ ವ್ಯಕ್ತಿ ಪ್ರೇಮ ವಿಶಾಲವಾಯಿತೋ, ಅದು ವಿಶ್ವ ಪ್ರೇಮವಾಗಿ ಹರಡುತ್ತೋ, ಆಗ ಇಡೀ ವಿಶ್ವನೇ ನನ್ನ ಕುಟುಂಬ, ವರ್ಲ್ಡ್ ಈಸ್ ಮೈ ಫ್ಯಾಮಿಲಿ, ಇಡೀ ವಿಶ್ವನೇ ನನ್ನ ಕುಟುಂಬ. ಆ ಸಣ್ಣ ಕೇಂದ್ರದಲ್ಲಿ ಇರುವಂತಹ ನಮ್ಮ ಪ್ರೇಮ ಏನಾಗಬೇಕದು? ವ್ಯಕ್ತಿ ಪ್ರೇಮ ಅಂದರೆ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ಇಷ್ಟೇ ಸೀಮಿತವಾಗಿರುವಂಥ ಪ್ರೇಮ. ಅದರ ಪರಿಧಿ, ಅವರ್ ಲಾರ್ಡ್ ಈಸ್ ಎ ಸೆಂಟರ್ ಆ್ಯಂಡ್ ಇಟ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್. ಆ ಒಂದು ಕೇಂದ್ರದಿಂದ, ಥಿಯಾಸಫಿ ಅನ್ನುವಂಥ ಕೇಂದ್ರದಿಂದ ಇಡೀ ಅದು ವಿಶಾಲ ಆಗ್ತಾನೇ ಹೋಗಬೇಕು. ಅದು ಇಡೀ ಪ್ರಪಂಚವನ್ನು ಆವರಿಸ್ಬೇಕು. ಇಡೀ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ ನೆಲೆ ನಿಲ್ಲಬೇಕು. ಇದು ಮೇಡಮ್ ಬ್ಲೆವೆಟ್ಸ್ಕಿಯಿಂದ ಮಾತೆ ಆನಿ ಬೆಸೆಂಟರು ಕಲಿತಂತಹ ಪ್ರಥಮವಾದ ವಿಚಾರ. ಅಲ್ಲಿಂದ ಮುಂದಕ್ಕೆ ಅವರು ಸಂಪೂರ್ಣವಾಗಿ ಅವರು ಥಿಯೋಸಾಫಿಕಲ್ ಸೊಸೈಟಿಗೆ ಥಿಯಾಸಫಿಯನ್ನು ಹಂಚೋದಕ್ಕೆ, ಬೆಳೆಸೋದಕ್ಕೆ ಇಡೀ ಜೀವನವನ್ನು ಮುಡುಪಾಗಿಡ್ತಾರೆ. ದಟ್ ಈಸ್ ಟು ಲಿವ್ ಥಿಯಾಸಫಿ ಮೋರ್ ದ್ಯಾನ್ ಪ್ರೀಚ್ ಥಿಯಾಸಫಿ. ನಾವು ಮಾತುಗಳಲ್ಲಿ ಹೇಳುವಂಥದ್ದಕ್ಕಿಂತಲೂ ಮುಖ್ಯವಾಗಿ ನಾವು ಕಲಿಬೇಕಾಗಿರುವಂಥದ್ದು ನಮ್ಮ ಜೀವನಗಳಲ್ಲಿ ಥಿಯಾಸಫಿಯನ್ನು ನೋಡಬೇಕು. ನಾವು ಇನ್ನು ಯಾರಿಗೋ ಥಿಯೋಸಾಫಿಕಲ್ ಸೊಸೈಟಿಗೆ ಬನ್ನಿ ಅಂತ ಕರಿಬೇಕಾಗಿಲ್ಲ. ನಾವು ಹೇಗೆ ಜೀವನ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಅವರಿಗೇ ಆಶ್ಚರ್ಯ ಆಗಬೇಕು. ಯಾವ ರೀತಿ ಇದೆ ಇವರ ಜೀವನ ಶೈಲಿಗಳು, ಹೇಗೆ ಯಾವ ರೀತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ದಿರೋ ಜೀವನ ಮಾಡ್ತಾ ಇದ್ದಾರೆ, ಯಾಕೆ ಇನ್ನೊಬ್ಬರಿಗಾಗಿ ಜೀವನ ಮಾಡ್ತಾ ಇದ್ದಾರೆ, ಇದರಲ್ಲೇನೋ ಅರ್ಥ ಇದೆ ಅನ್ನೋಂಥದ್ದು ಜನಗಳಿಗೆ ಮನವರಿಕೆ ಆಗಬೇಕು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅವರ ಜೀವನವನ್ನು ನಡೆಸ್ತಾ ಬಂದರು ಮಾತೆ ಆನಿ ಬೆಸೆಂಟ್. ಅವರಲ್ಲಿ ಬಂದ ಭಾವನೆ ಏನು ಅಂತಂದರೆ, ದೇರ್ ಈಸ್ ನೋ ಸಿಂಗಲ್ ಮೂಮೆಂಟ್ ಫಾರ್ ಮೈಸೆಲ್ಫ್, it all belongs to the gurus, and she looked after each person as who is sent by the guru for help from her, and she has to serve him as early as possible. ಯಾವುದೇ ಸಮಯ ಆಗಿ